ಟ್ರಬಲ್ ಆಗೇ ಘಾಟಿ ಒಳಗೆ ಗೇರ್ಸಪ್ಪ ಘಾಟಿ ಒಳಗೆ ಹೋಗ್ತಾರೆ, ಲಾರಿ ಪಲ್ಟಿ ಆಯ್ತು. ಏನು ಒಂಚೂರು ಗಾಯ ಆಗಲಿಲ್ಲ. ನೀವು ಇದ್ರ ನಾನು ಇದ್ದೆ, ನಾನು ಡ್ರೈವರ್ ಇಬ್ಬರೇ ಇದ್ವಿ. ಅವನಿಗೂ ಏನ. ನಮಸ್ಕಾರ, ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ಅತಿಥಿ ಚಂದ್ರಶೇಖರ್ ಕಾಳೆ ಸೊರಬ. ಇವರು ನಮ್ಮ ಚಿತ್ಪಾವನ ಸಮುದಾಯದಲ್ಲಿ ರೈಸ್ ಮಿಲ್ ಅಂತ ಹೇಳಿದರೆ ಅಕ್ಕಿ ಮಿಲ್ಲನ್ನು ಸ್ಥಾಪನೆ ಮಾಡಿಸಿದವರು ನಮ್ಮ ಚಿತ್ಪಾವನರಲ್ಲಿ ಮೊದಲಿಗರು. ಸೊ ಹಾಗೆ ಅವರ ಮಿಲ್ಲಿನ ಬಗ್ಗೆ ಕೆಲವು ಅನುಭವಗಳು ಮತ್ತು ನಮಗೆ ಹಾಗೂ ವೀಕ್ಷಕರಿಗಿರುವಂತಹ ಒಂದು ಕುತೂಹಲದ ಪ್ರಶ್ನೆಗಳಿಗೆ ಇವತ್ತು ನಾವು ಅವರಿಂದ ಒಂದು ಉತ್ತರಗಳನ್ನು ಕೇಳೋಣ. ನಿಮ್ಮ ತಂದೆಯ ಹೆಸರು, ತಂದೆಯವರ ಹೆಸರು? ಪರಶುರಾಮಪ್ಪ ಅಂತ. ಪರಶುರಾಮ. ತಾಯಿ ಸುಭದ್ರ ಅವರೇ. ಅವರು ಎಲ್ಲಿ? ಅವರು ಅವರು ಶಿರ್ಷಿ ಅವರು. ಶಿರ್ಷಿ ಅವರು, ವಜಯ ಅಂತಂದವರು. ಓಕೆ. ಅವರಂದ್ರೆ ಮೆಡಿಕಲ್ ಶಾಪೇ ಇದ್ದದ್ದು ನಿಮಗೆ, ಅಂದ್ರೆ ನಿಮ್ಮ ತಂದೆಯವರಿಗೆ ಸಂದಿರುವಾಗ ಮೆಡಿಕಲ್ ಶಾಪೇ ಇದ್ದದ್ದು? ಮಾಡಿದ್ದವರೇ ಸ್ಟಾರ್ಟ್ ಮಾಡಿದ್ದು. ಓಕೆ ಓಕೆ. ಮತ್ತೆ ನಿಮ್ಮದು ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಯಿತು? ಇಲ್ಲೇ ಸೊರಬದಲ್ಲೇ. ಸೊರಬದಲ್ಲೇ SLC ಅಷ್ಟೇನೆ. SLC ಪಾಸ್ ಆಗಿತ್ತು. ಮತ್ತೆ ನೀವು ಈ ರೈಸ್ ಮಿಲ್ಲಿನ ಉದ್ಯಮಕ್ಕೆ ಹೇಗೆ ಬಂದ್ರಿ? ಅಂದ್ರೆ ನೀವು ಮೊದಲೇ ರೈಸ್ ಮಿಲ್ಲೇ ಸ್ಟಾರ್ಟ್ ಮಾಡಿದ್ರ? ಅಂದ್ರೆ ಮಿಲ್ ಅಂತ ಹೇಳಿದ್ರೆ ಅದು ಭತ್ತದ ವ್ಯಾಪಾರ ಮಾಡ್ತಾ ಇದ್ದೆ. ಭತ್ತದ ವ್ಯಾಪಾರ ಶುರು ಮಾಡಿದೆ ಸುಮಾರು 60ನೇ ಇಸ್ವಿಯಿಂದ. ಅಂದ್ರೆ ನಿಮ್ಗೆ ಎಷ್ಟು ಪ್ರಾಯ ಆಗ? ಅವಾಗ 22 ಇರ್ಬೇಕಾರ, 22 ವರ್ಷ. ಸಣ್ಣಕ್ಕೆ ಮಾಡ್ತಿದ್ದೆ ಅವಾಗ. ಕಡೆಗೆ 62, 63, 64 ಸ್ವಲ್ಪ ಸಾಧಾರಣ ಜಾಸ್ತಿ ಮಾಡಿದೆ. ಸೊ ಹಾಗೆ ನಿಮ್ದು ಮೊದಲು ಭತ್ತದ ವ್ಯಾಪಾರ ಇದ್ದದ್ದು? ಭತ್ತದ ವ್ಯಾಪಾರ, ಭತ್ತ ತಗೊಂಡು ಕೊಡೋದು, ಭತ್ತಕ್ಕೆ ಭತ್ತಾನೇ ಕೊಡೋದು. ಅಂದ್ರೆ ಭತ್ತ ಎಲ್ಲಿ ನೀವೇ ತರ್ತಿದ್ರ? ಇಲ್ಲ, ಇಲ್ಲೇ ಬರ್ತಿತ್ತು. ಓಕೆ. ನಮ್ಮಲ್ಲೇ ಬರ್ತಿತ್ತು. ನಮ್ಮದೇ ಗೋಡೌನಿಗೆ ಮಂಡಿ ಒಳಗೆ ಬಂದು ಅಲ್ಲೇ ರೈತರೆಲ್ಲ ಗಾಡಿ ಮೇಲೆ ತರ್ತಿದ್ರು. ಅದನ್ನು ತೂಕ ಮಾಡಿ ತಗೊಂಡು ಅವ್ರಿಗೆ ದುಡ್ಡು ಕೊಡೋದು. ಎತ್ತಿನ ಗಾಡಿ ಇದ್ದದ್ದು? ಎತ್ತಿನ ಗಾಡಿನೇ ಪೂರ. ಅವಾಗ ಏನು ವೆಹಿಕಲ್ ಇಲ್ಲ. ಅದನ್ನ ಕಾರ್ಕಳ ಇವರೆಲ್ಲ ಒಯ್ತಿದ್ರು, ಇಲ್ಲೇ ಬಂದು ಒಯ್ತಿದ್ರು. ಫಸ್ಟ್ ಸ್ಟಾರ್ಟ್ ಮಾಡಿದ್ ಕಾರ್ಕಳದವ್ರೆ, ಸಾಣೂರು ಮಿಲ್ನವರು. ಹೌದಾ? ಇಲ್ಲಿಂದ ಕಾರ್ಕಳಕ್ಕೆ ಹೇಗೆ ಇಟ್ಕೊಂಡು ಹೋಗ್ತಿದ್ರು ಅದನ್ನು, ಭತ್ತವನ್ನು? ಅವರೇ ಒಯ್ತಿದ್ರು. ಅಂದ್ರೆ ಎತ್ತಿನ ಗಾಡಿಯಲ್ಲೇ ಒಯ್ತಿದ್ರ? ಇಲ್ಲ, ಲಾರಿಲಿ ತರ್ತಿದ್ರು. ಆಗ ಲಾರಿ ತಗೊಂಡ್ಬರ್ತಿದ್ರು. ಲಾರಿ ಇತ್ತು ಆಗ. ಹಾಗಿದ್ರೆ ಇದು ರೋಡ್ ಕೂಡ ಇತ್ತು, ಕಾರ್ಕಳದಿಂದ ಸೊರಬಕ್ಕೆ ರೋಡ್ ಕೂಡ ಇತ್ತು? ಆಯ್ತು. ಅವರು ಫಸ್ಟ್ ವ್ಯಾಪಾರ ಶುರು ಮಾಡಿದ್ದು ಅವತ್ತಿಂದಾನೆ. ನಾ ಏನ್ ಕೊಟ್ಟೆ ಭತ್ತ, ಅವ್ರು ಬಂದು ಲಾರಿ ಹಂಗೆ ಹಿಡ್ಕೊಂಬಂದ್ರು. ಅವರು ಬಂದು ಇಲ್ಲಿ ಪೇಟೆಯಲ್ಲಿ ವಿಚಾರ ಮಾಡ್ಯಾರೆ. ಪಾಡಿ ಏನ್ ಮಾಡಿದ್ದಾರೆ, ಒಬ್ಬ ಸಾಹೇಬ್ರ ಹತ್ರ ತಗೊಂಡಿದ್ದಾರೆ. ತಗೊಂಡು ಅವ್ರಿಗೆ ಏನ್ ಕಾಣ್ತಾನೋ ನನ್ನ ಹತ್ರ ಬಂದ್ರು. ನನ್ನ ಹತ್ರ ಬಂದು ನಾಳೆ ಎಲ್ಲ ಇನ್ನು 2 ದಿವಸ ಬಿಟ್ಟು ಬರ್ತೇನೆ ನಾನು, ನೀವು ಕೊಡ್ರಿ, ಒಂದು ಲೋಡ್ ರೆಡಿ ಮಾಡಿ ಇಟ್ಟಿರ್ರಿ ಅಂದ್ರು. ನಮ್ಮ ಹತ್ರ ಬೇಗ ಇರ್ತಿತ್ತು ಅವಾಗ 2-3 ಲೋಡು. ಕಡೆಗೆ ಕಂಟಿನ್ಯೂಸ್ ಅವರೇ ಒಯ್ತಾ ಇದ್ರು. ಅವರು ಪೇಟೆಯಲ್ಲಿ ಯಾರ್ದು ಒಯ್ತಿದ್ದಿಲ್ಲ, ಕಡೆ ಬಿಟ್ಬಿಟ್ರು. ಕಡೆಗೆ ಅವರು ಯಾರು ಬರ್ತಿದ್ದಿಲ್ಲ. ಅವರು ರಾಮ್ ಕಾಮತ್ ಅಂತ ಬರ್ತಿದ್ರು. ಅವಾಗ ಮಂಜಾತ್ ಕಾಮತ್. ಅವಾಗ ಯಾವುದು ಘಾಟಿ ಇದ್ದದ್ದು ಇಲ್ಲಿ ಬರ್ಲಿಕ್ಕೆ? ಬಾಳೆಬೆರೆನೆ. ಇದು ಆಗುಂಬೆ ಇರ್ಲಿಲ್ಲ? ಇಲ್ಲ, ಆಗುಂಬೆ ಮೇಲೆ ಲಾರಿ ಬರ್ತಿದ್ದಿಲ್ಲ, ಬಾಳೆಬೆರೆ ಮೇಲೆ ಬರ್ತಿತ್ತು. ಬಾಳೆಬೆರೆ ಮೇಲೆ ಬರ್ತಿತ್ತು. ಆ ಟೈಮ್ನಲ್ಲಿ ಎಷ್ಟು ಸಮಯ ತಾಗ್ತಿತ್ತು ಅನ್ನೋ ಲಾರಿ ಕಾರ್ಕಳದಿಂದ ಇಲ್ಲಿ ಬರ್ಲಿಕ್ಕೆ? ಎಷ್ಟು ಸಮಯ ಹಿಡಿತಿತ್ತು ಕಾರ್ಕಳದಿಂದ ಸೊರಬಕ್ಕೆ ಲಾರಿ ಬರ್ಲಿಕ್ಕೆ? ಅವಾಗ ಸುಮಾರು 10-12 ತಾಸು ಹಿಡಿತಿತ್ತು. 10 ತಾಸಂತೂ ಹಿಡಿತಿತ್ತು. ಇದು ಈಗ ಸಾಧಾರಣ ಒಂದು 4 ತಾಸಲ್ಲಿ 5 ತಾಸಲ್ಲಿ ಬರುವಂತದ್ದು. ಯಾವುದು? ಅಲ್ಲ, ಈಗ ಒಂದು 5 ತಾಸಲ್ಲಿ ಬರ್ತದೆ. ಈಗ ಬರ್ತದೆ. ಆಗ 10-12 ತಾಸು ತಾಸು ಅಷ್ಟು ಡಿಫರೆನ್ಸ್ ಇದೆ. ಆಮೇಲೆ ಹೆಚ್ಚು ಒಯ್ತಿದ್ದಿಲ್ಲ, 100 ಚೀಲ ಅಷ್ಟೇ ಲೋಡ್ ಆಗ್ತಿತ್ತು. 75 kgದು 100 ಚೀಲ ಲಾರಿಯಲ್ಲಿ. ಓಕೆ. ಆಮೇಲೆ ಎಷ್ಟು ವರ್ಷ ಆಗಿ ನೀವು ಹಲ್ಲರ್ ಹಾಕಿದ್ರ, ಮಿಲ್ ಹಾಕಿದ್ರ? ಅದು ಹೇಗೆ ನಿಮ್ಗೆ ಥಾಟ್ ಬಂತು, ಅಂದ್ರೆ ಆ ಯೋಚನೆ ಹೇಗೆ ಬಂತು ನಿಮ್ಗೆ ಮಿಲ್ ಹಾಕ್ಬೇಕು ಅಂತ? ಏನೋ ಅಲ್ಲಿ ನೋಡ್ತಿದ್ದೆ ಸೌತ್ ಕೆನರಾದಾಗೆ ಹೋದಾಗ, ಮಿಲ್ ಮಾಡೋಣ ಅನಿಸ್ತು. ಆಮೇಲೆ ಸುಮಾರು 70ರೊಳಗೆ ಮಾಡಿದೆ ನಾನು. ಅಲ್ಲಿವರೆಗೆ ಭತ್ತ ಕುಂದಾಪುರದವ್ರು ಬಂದು ಒಯ್ತಿದ್ರು, ಆಮೇಲೆ ಉಡುಪಿಯವ್ರು ಬಂದು ಒಯ್ತಿದ್ರು, ಎಲ್ಲ ಇಲ್ಲೇ ಬಂದು ಒಯ್ಯೋದು. ನಾವು ಒಯ್ದು ಡೆಲಿವರಿ ಕೊಡೋಂಥದ್ದು ಇರಲಿಲ್ಲ ಅವಾಗ. ಸಿಸ್ಟಮೇ ಹಂಗಿತ್ತದು. ಕಡೆ 70ರೊಳಗೆ ಮಾಡಿದೆ. ಯಾವುದು ಈ ಕುಚ್ಚಿಲಕ್ಕಿ ಮಾಡೋಂಥ ಹಲ್ಲರ್ ಸಣ್ಣದು, ಇದು ತುಂಬ ಆಗ್ತಿತ್ತು ಅದ್ರಾಗೆ. ಆದರೆ ನಾವೊಂದು
ಒಂದು ಕೊಪ್ಪರಿಗೆ ಮಾಡ್ತಿದ್ವಿ 16 ಚೀಲದ್ದು, ಹ್ಮ್. 75 kg 16 ಚೀಲದ್ದು. ಹ್ಮ್. ನಂತರ 2 ಇಟ್ಟು ಮಾಡ್ಲಿಕ್ಕೆ ಹತ್ತಿದ್ವಿ. ಹ್ಮ್ ಹ್ಮ್ ಹ್ಮ್. ಕಡೆಗೆ ಸ್ವಲ್ಪ ದಿವಸ ನಡೀಲಿಲ್ಲ. ಹಾಂ ಹಾಂ, ಸ್ವಲ್ಪ ಮಾರ್ಕೆಟು ಇರಲಿಲ್ಲ, ನಮ್ಮ ಹತ್ರ ಮಾಡಲಿಕ್ಕಾಗಿಲ್ಲ, ನಿಲ್ಲಿಸಿದ್ವಿ. ಹಾಂ ಹಾಂ 70, 72, 73ವರೆಗೆ. ಹ್ಮ್ ಹ್ಮ್ ಹ್ಮ್. ಅಷ್ಟರೊಳಗೆ ಒಂದು ಸರಿ ಲಾರಿ ತೊಗೊಂಡೆ. ನೀವೇ 68 ತಗೊಂಡ್ರಿ? 68 ನಾನು ಸ್ವಂತ ತೊಗೊಂಡೆ, ಹಾಂ ಹಾಂ ಹೊಸತೇನೆ ತೊಗೊಂಡೆ, ಟಾಟಾದವ್ರದ್ದು. ಹಾಂ. ಆಗ ಲಾರಿಗೆಲ್ಲ ಎಷ್ಟಿತ್ತು ಕ್ರಯ? 28,000 ಅಷ್ಟೇ. ಹಾಂ 68ನೇ ಇಸ್ವಿಯಲ್ಲೇ? 68. ಹಾಂ 28,000 ರೂಪಾಯಿಗೆ ಲಾರಿ ಸಿಕ್ಕಿತ್ತು. 28,000 ರೂಪಾಯಿಗೆ ಚಸ್ಸಿ ಕೊಡ್ತಿದ್ರು. ಹಾಂ 3,400 ರೂಪಾಯಿ ಬಾಡಿ ಕಟ್ಟಿಕೊಟ್ಟಿದ್ರು ಮಂಗಳೂರಿನಾಗ. ಬರೀ 3,400. 3,400. 5 ದಿವಸದಾಗ ಕೊಟ್ಟಿದ್ರು. ಹಾಂ 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 ಹಾಂ. ಅದ್ರಾಗೆ ಟ್ರಿಪ್ ಮಾಡ್ತಾ ಇದ್ವಿ. ಹಂಗೆ ಹಾಂ. ಸುಮಾರು 3-4 ವರ್ಷ ಮಾಡಿದೆ. ಕಡೆಗೆ ಅದು ನಮಗೆ ಲಾರಿ ಭಾಳ ತೊಂದರೆ ಕೊಡ್ಲಿಕ್ಕೆ ಹತ್ತು. ಹೊಸ ಲಾರಿ ಆದರೂ ಹಾಂ ಹಾಂ ಆವಾಗಿನ ಸಿಸ್ಟಮ್ ಎಲ್ಲ ಸರಿ ಇರಲಿಲ್ಲ. ಹಾಂ ಹಾಂ ಹಾಂ. ಅದ ನಂತರ ಸುಮಾರು 72ಕ್ಕೆ ಕೊಟ್ಬಿಟ್ಟೆ, ಮಾರಿದೆ. ಹ್ಮ್ ಹ್ಮ್ ಮಾರಿ ಹಾಗೆ ಭತ್ತ ಇಲ್ಲಿಂದ ಬಾಡಿಗೆ ಲಾರಿಯಲ್ಲಿ ಒಯ್ದು ಇದು ಮಾಡ್ತಾ ಇದ್ದೆ. ಹ್ಮ್ ಹ್ಮ್ ಹ್ಮ್. ನಂತರ ಆಮೇಲೆ 73, 74 ಟೈಮಿಗೆ ಈ ಮಿಲ್ಲಿನ ಜೊತೆಗೆ ಎಣ್ಣೆ ಮಿಲ್ಲು, ಆಮೇಲೆ ಇದು ಅವಲಕ್ಕಿ ಮಾಡೋದು ಮತ್ತೆ ಹಾಕಿದೆ. ಹಾಂ ಹಾಂ. ಅಂದರೆ ಅದು ಈಗ ಅವಲಕ್ಕಿದ್ದು ಮಿಲ್ಲು ಬೇರೆ, ಇದರದ್ದು ಮಿಲ್ ಸಿಸ್ಟಮೇ ಬೇರೆ, ಮಿಷನರಿ ಎಲ್ಲ ಬೇರೆ ಬೇರೆನಾ? ಹಾಂ, ಬೇರೆನೆ. ಹಾಂ ಹಾಂ. ಅಲ್ಲೇ ಪಕ್ಕಕ್ಕೆ ಹಾಕಿದ್ದೆ. ಅದು ಓಕೆ. ಅಟ್ಯಾಚ್ಡ್ ಮೋಟ್ರ್ ಅದಕ್ಕೆ. ಹಾಂ ಹಾಂ ಹಾಂ. ಅದು ಮತ್ತೇನು ವಿ ಬೆಲ್ಟ್ ಟೈಪು ಅವೆಲ್ಲ ವಿ ಬೆಲ್ಟ್ ಟೈಪೇ. ಓಕೆ ಓಕೆ. ಅದು ಒಳ್ಳೆ ಕೆಲಸ ಮಾಡಿದ್ವಿ ಅದ್ರಾಗ ಒಂದು 2-3 ವರ್ಷ. ಹಾಂ ಹಾಂ ಹಾಂ. ಎಲ್ಲ ದಪ್ಪ ಅವಲಕ್ಕಿ ಮಾಡಿ ಇದಕ್ಕೆ ಕೇರಳಕ್ಕೆ ಕಳಿಸ್ತಿದ್ದೆ. ಹ್ಮ್ ಹ್ಮ್ ಹ್ಮ್. ಅದು ನಾನೇ ಕಳಿಸ್ತಿದ್ದೆ ಇಲ್ಲಿಂದ. ಹಾಂ ಹಾಂ ಹಾಂ. ಸುಮಾರು ವರ್ಷ ಮಾಡಿದ್ವಿ. ಕಡೆಗೆ ಸ್ವಲ್ಪ ಲೇಬರ್ದು ಎಲ್ಲ ತೊಂದರೆ ಆಯಿತು. ಕುಚಿಗೆ ಪ್ಲ್ಯಾಂಟ್ ಅಂತ ಹಾಕಿದೆ, ಒಂದು ರೈಸ್ ಮಿಲ್ಲೆ. ಹಾಂ ಹಾಂ ಹಾಂ. ಕುಚಿಗೆಗೆ ಮಾಡಿ, ಬರೀ ಕುಚಿಗೆಗೆ, ರೈಸ್ ಅಲ್ಲ. ಹಾಂ ಹಾಂ. ಅದು ಸುಮಾರು ದಿವಸ ನಡೆದು ಮಂಗಳೂರಿಗೆ ಅಕ್ಕಿ ಕಳಿಸೋದು. ಆಮೇಲೆ ಹೆಚ್ಚಾಗಿ ಮಂಗಳೂರಿಗೆ ಕಳಿಸ್ತಿದ್ದೆ. 78ರ ನಂತರ ಅಕ್ಕಿ ಮಾಡ್ತಾನೇ ಇದ್ದೆ. 78ರ ನಂತರ ಇದರಿಂದ ಭತ್ತ ತರ್ಲಿಕ್ಕೆ ಹತ್ತಿದೆ, ಮುಂಡಗೋಡು ಸೈಡಿಂದ. ಹಾಂ ಹಾಂ. ಅಂದರೆ ನಮ್ಮಲ್ಲಿ ಬರ್ತಿತ್ತು ಇಲ್ಲಿ ಕೆಲವರಿಗೆ ಇಲ್ಲಿ ಬಾಗಿಲಾಗೆ ಕೊಟ್ಟು ಬಿಡ್ತಿದ್ದೆ. ಅವ್ರು ಒಯ್ತಿದ್ರು ಇಲ್ಲಿಂದಾನೆ. ನಾನು ಇದರಿಂದ ಮುಂಡಗೋಡು ಸೈಡಿಂದ, ಹಳಿಯಾಳ, ಮುಂಡಗೋಡು ಆ ಕಡೆಯಿಂದೆಲ್ಲ ಲೋಡ್ ಮಾಡಿ ಡೈಲಿ 1-2 ತರ್ತಿದ್ದೆ. ಸುಮಾರು ಒಂದು 4-5 ವರ್ಷ ಮಾಡಿದೆ ಅದನ್ನು. ಬೇಸಿಗೆಯಲ್ಲಿ, ಮಳೆಗಾಲ ಸ್ವಲ್ಪ ಕಡಿಮೆ, ಜಾಸ್ತಿ ಇರಲಿಲ್ಲ. ಅದು ಚೆನ್ನಾಗಿ ವ್ಯಾಪಾರ, ಅದರೊಳಗೆ ಲಾಭ ಆಯ್ತು ಅದ್ರಾಗ. ಅದು ಸುಮಾರು 84, 85, 90ರವರೆಗೂ ಮಾಡೀನಿ ಅದ್ರಾಗೆ, ಅಲ್ಲಿಂದ ತರೋದು. 82ರೊಳಗೆ ರೈಸಿಂದ ರೈಸ್ ಮಿಲ್ ಹಾಕಿದೆ. ಈ ಬಾಯ್ಲ್ಡಿಂದ ತೆಗೆದುಬಿಟ್ಟೆ ಅದನ್ನು. ರೈಸಿಂದ ಮಾಡಿ ಅದರೊಳಗೆ ಬಾಯ್ಲ್ಡ್ ಮಾಡ್ತಿದ್ದೆ. ಈಗ ಈ ಬಾಯ್ಲ್ಡ್ ರೈಸ್ ಹೇಳ್ತೇವಲ್ಲ ನಾವು, ಅದು ಬಾಯ್ಲ್ಡ್ ರೈಸ್ ಹೇಗೆ ತಯಾರು ಮಾಡೋದು ಆ್ಯಕ್ಚುಲಿ? ಕರೆಕ್ಟ್ ಅದು ಪ್ರೊಸೀಜರ್ ಹೇಗೆ? ಬಾಯ್ಲ್ಡ್ ರೈಸ್ ಭತ್ತ ಕೊಪ್ಪರಿಗೆಯಲ್ಲಿ ಬೇಯಿಸೋದು, ನೀರು ಹಾಕಿ ಹಿಂದಿನ ದಿವಸ ಬಿಸಿ ಮಾಡಿ ಕೊಪ್ಪರಿಗೆಗೆ ಭತ್ತ ಹಾಕೋದು. ಮಾರನೇ ದಿವಸ ಅದನ್ನು ನೀರು ಬಿಟ್ಟು ಅದರದ್ದು ಹಾಗೆ ಬೆಗ್ಗಿ ಮಾಡಿ, ಅದು ಹಬೆ ಬಂದ ಮೇಲೆ ಹೀಗೆ ಮೇಲೆ ಬರ್ತದೆ ಹಬೆ. ಆ ಹಬೆ ಬಂದ ಮೇಲೆ ಅದನ್ನು ತೋಡಿ ಹಾಕಿ ಕಣಕ್ಕೆ, ಕಣ ಇರ್ತದೆ ಸಿಮೆಂಟಿಂದು, ಆ ಕಣಕ್ಕೆ ಹಾಕ್ತಾರೆ. 12-1 ಗಂಟೆಗೆ ಅದು ಬಿಸಿಲಾಗ ಒಣಗಿ ಬರ್ತದೆ. ಅದನ್ನು ಹಂಗೆ ಕೈ ತಂದಿಡೋದು. 3-4 ದಿವಸಕ್ಕೆ ಬಿಡೋದು ಅದನ್ನ ಅಕ್ಕಿ. ಮಿಲ್ಲಿಗೆ ಒಂದು ಲೋಡಿಗೆ ಸರಿ ನೋಡಿ, ಇಲ್ಲರ ಅವತ್ತೇ ಬಿಟ್ಟಿಡ್ತಿದ್ದೀವಿ. ಓಕೆ. ಅಂದರೆ ಅದು ಡ್ರೈ ಆದಮೇಲೆ ಹಾಕೋದು, ಮೆಷಿನಿಗೆ ಹಾಕೋದು. ಭತ್ತವನ್ನು ಅಲ್ಲ, ಡ್ರೈ ಅಲ್ಲ, ಬೇಯಿಸಿದ ಮೇಲೆ ಕಣಕ್ಕೆ ಹಾಕೋದು. ಹೌದು, ಅದು ಇದಿರ್ತದಲ್ಲ, ಅದು ಒಣಗಬೇಕಲ್ಲ? ಒಣಗಬೇಕು. ಅದು ಕಣಕ್ಕೆ ಹಾಕಿದ್ರೆ ಒಣಗ್ತದೆ. ಮತ್ತೆ ಮಿಲ್ಲಿಗೆ ಹಾಕಿ, ಮತ್ತೆ ಹಂಗೆ ಮಿಲ್ಲಿಗೆ ಯಾವ ಬೇಕು ಹಾಕಿ ಪಾಲಿಶ್ ಮಾಡ್ಕೊಳ್ಳಿ. ಆದರೆ ಈಗ ಪಾಲಿಶಲ್ಲಿ ಸೆಮಿ ಪಾಲಿಶ್, ಫೈನ್ ಪಾಲಿಶ್ ಅಂತೇಳಿ ಇರ್ತದಲ್ಲ. ಅಂದರೆ ಈಗ ನಮ್ಮದು ಬೆಳ್ತಿಗೆ ಅಕ್ಕಿ ತುಂಬ ಪಾಲಿಶ್ ಆಗ್ತದೆ, ಕೆಲವು ರಾ ಪಾಲಿಶ್ ಇರ್ತದೆ, ಅಂದರೆ ಸ್ವಲ್ಪ ಕೆಂಪು ಥರ ಇರ್ತದೆ. ಅದು ಹೇಗೆ ಡಿಫ್ರೆನ್ಸ್? ಅದು ಪಾಲಿಶರ್ ಅಂತ ಇರ್ತದೆ, ಅದರೊಳಗೆ ಬ್ರೇಕ್ ಇರ್ತದೆ. ಬ್ರೇಕ್ನ ಕೊಡೋದ್ರಾಗ ಅಡ್ಜಸ್ಟ್ಮೆಂಟ್ ಮಾಡೋದು ಎಷ್ಟು ಬೇಕಂತ. ಹಿಂದೆಲ್ಲ ರೈತರು, ನಾವು ರೈಸ್ ಮಿಲ್ ಮಾಡಿದ ಮೇಲೆ ನಾವು ಜಾಬೋರಕ್ಕೆ ಭಾಳ ಮಾಡ್ತಿದ್ವಿ, ಹೆಚ್ಚು ಜಾಬೋರಕ್ಕೆ. ರೈಸ್ ನಾವೇನು ಮಾಡಿ ಮಂಗಳೂರಿಗೆ ಕಳಿಸ್ತಿದ್ದಿಲ್ಲ. ಅವರಿಗೆ ಅವಾಗ ಪಾಲಿಶ್ ಬೇಡಾಗಿತ್ತು, ಪಾಲಿಶ್ ಅಕ್ಕಿ ತಗೋತಿದ್ದಿಲ್ಲ ಅವ್ರು. ಸ್ವಲ್ಪ ಪಾಲಿಶ್ ಆತನ ಕಮ್ಮಿ ಮಾಡ್ರಿ ಅಂತಿದ್ರು. ಹಂಗೆ ನಡೀತಾ ಇತ್ತು ಅದು ಭಾಳ ವರ್ಷ. ಕಡೆಗೆ ನಾವು 92ರೊಳಗೆ ಮತ್ತೆ ಪ್ಲ್ಯಾಂಟ್ ಚೇಂಜ್ ಮಾಡಿದೆ, ಸ್ವಲ್ಪ ದೊಡ್ಡದು ಹಾಕಿದೆ, ಹಳೆ ತೆಗೆದು. 90ರೊಳಗೆ
ಮಧ್ಯ ಲಾರಿ ಬೇಡ ಅಂತ ಬರೀ ಬಾಡಿಗೆ ಲಾರಿಗೆ ಹೊಡಿತಿದ್ವಿ. ಹ್ಮ್. ಅದು ನಮ್ಗೆ ಭಾಳ ತೊಂದರೆ ಕೊಡ್ತು ಅಂತ. ಹ್ಮ್. ನಂತರ 90ರೊಳಗೆ ಲಾರಿ ಬಾಡಿಗೆಗೆ ಸಿಗೋದು ತೊಂದರೆ ಆಯ್ತು. ಹಾ. ಟೈಮ್ ಟು ಟೈಮ್ ಸಿಗ್ತಿದ್ದಿಲ್ಲ, ನಮಗೆ ಹಾ. ಕೊಡ್ತಿದ್ದಿಲ್ಲ ಹಾ. ಲಾರಿ ಇವರು ಓನರ್. ಅವ್ರಿಗೆ ಅವ್ರ ಹತ್ರ ತೊಂದರೆ ಇತ್ತು, ಬೇರೆ ಹೌದು. ಬೇರೆ ಕೊಡ್ತಿದ್ರು. ಹೌದು. ಅವಾಗ ಒಂದು ಮತ್ತೆ ಲೈಲ್ಯಾಂಡ್ ಲಾರಿ ತೊಗೊಂಡೆ. ಹಾ. ತೊಗೊಂಡು ನಾಮಕ್ಕಲ್ಲಿಂದ ಬಾಡಿ ಕಟ್ಟಿಸಿ ಹಾ. ತೊಗೊಂಬಂದೆ. ಅವಾಗೂ ರೇಟು ಭಾಳ ಇರಲಿಲ್ಲ. ಹ್ಮ್. ಹ್ಮ್. ಅವಾಗ 2.5 ಲಕ್ಷನ ಇದು ಎಷ್ಟನೇ ಇಸ್ವಿಯಲ್ಲಿ? ಎಷ್ಟನೇ ಇಸ್ವಿಯಲ್ಲಿ? 90. ಹಾ, 90ಕ್ಕೆ 2.5 ಲಕ್ಷ 2.5 ಆಗಿದೆ. ಲಕ್ಷ ಇತ್ತು. 28,000ದಿಂದ. 90,000 ರೂಪಾಯಿ ಬಾಡಿ ಕಟ್ಟಲಿಕ್ಕೆ. ಹಾ. ಹ್ಮ್. ಓಕೆ, ಅಂದ್ರೆ ತುಂಬಾ ರೇಟ್ ಜಾಸ್ತಿ ಆಯ್ತು ನಮ್ದು ಅವಾಗ 68ನೇ ಭಾಳ ಇಸ್ವಿಗಿಂತ 90ನೇ ಇಸ್ವಿಗೆ ಬರುವಾಗ. ಜಾಸ್ತಿ ಆಯ್ತು. ಅದು ಒಳ್ಳೆ ಕೆಲಸ ಮಾಡ್ತು. ಓಕೆ. ಹ್ಮ್. ಓಕೆ, ನೀವು 98ರಲ್ಲಿ ಪುನಃ ಲಾರಿ ತಗೊಂಡ್ರಿ. ಇಲ್ಲ 90ರಲ್ಲಿ. ಹಾ, 90ರಲ್ಲಿ ಪುನಃ ಹಾ, ಲಾರಿ ಹಾ. ತಗೊಂಡ್ರಿ. ಹಾ. ಲಾರಿ ತಗೊಂಡಾದ್ಮೇಲೆ ಅದು ಮೊದಲಿನ ಲಾರಿಗಿಂತ ಸ್ವಲ್ಪ ಒಳ್ಳೆ ಬಂತ? ಹಾ, ಒಳ್ಳೇದಿತ್ತು. ಅಂದ್ರೆ 100 ಕ್ವಿಂಟಲ್ ಹೇರೋಂಥದ್ದು, ಹಾ. 10 ಟನ್ನಿಂದು. ಹ್ಮ್. ಚೆನ್ನಾಗಿ ಕೆಲಸ ಮಾಡ್ತದು. ಹ್ಮ್. ಇಲ್ಲಿ ನಾ ಮುಂಡಗೋಡಿಂದ ತಗೊಂಬಂದು ಇಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಹ್ಮ್. ಬೇರೆ ಲಾರಿ ರೆಡಿ ಇಡ್ತಿದ್ದೆ. ಲಾರಿ ಬಾಡಿಗೆ ಲಾರಿ ಹ್ಮ್. ಮುಂದೆ ಕಳಿಸ್ಲಿಕ್ಕೆ. ಹ್ಮ್. ಅಷ್ಟಾಗಿ ವರ್ಕೌಟ್ ಆಗ್ತಿತ್ತು ಚೆನ್ನಾಗಿ. ಹಾ. ಹಾ. ನಮ್ಮದ್ರಾಗ ಒಯ್ಯೋದಕ್ಕಿಂತ ಜಾಸ್ತಿ ಆಗ್ತದೆ ಅಂತೇಳಿ ಹಂಗೆ ಮಾಡಿದೆ 1 ವರ್ಷ. ಹಾ. 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 ಕಡೆಗೆ ನಮ್ಮದ್ರಾಗೆ ಹೊಡಿತಿದ್ವಿ ಸೀದಾ. ಹಾ. ಅಲ್ಲಿ ಲೋಡ್ ಮಾಡಿ ಕುಂದಾಪುರ, ಹಾ. ಮಂಗಳೂರು, ಕಾರ್ಕಳ ಎಲ್ಲ ಬದಿ ಕೊಡ್ತಿದ್ದೆ. ಮತ್ತೆ ಆ ಟೈಮ್ನಲ್ಲಿ ನೀವು ಈ ಭತ್ತ ಮತ್ತೆ ಈ ಅಕ್ಕಿ ಸೇಲ್ ಮಾಡ್ಲಿಕ್ಕೆ, ಅಕ್ಕಿ ನೀವು ಜಾಬ್ ವರ್ಕ್ ಮಾಡ್ತಾ ಇದ್ರಿ, ಜಾಬ್ ವರ್ಕ್ ಭತ್ತ ಸೇಲ್ ಮಾಡ್ಲಿಕ್ಕೆ ಮಾರ್ಕೆಟಿಂಗ್ ಹೇಗೆ ಮಾಡ್ತಿದ್ರಿ? ಅಂದ್ರೆ ನೀವೇ ಹೋಗಿ ಇಲ್ಲ, ಅಲ್ಲಿ ಮಾತಾಡಿ ಮಾಡ್ತಿದ್ರ ಅಥವಾ ಇಲ್ಲ, ಅವರಾಗಿ ಕೆಲವು ಬರ್ತಿದ್ರಾ? ಪಾರ್ಟಿ ಮಾರ್ಕೆಟ್ ಇದ್ದಂಗೆ ಹಾಕಿ ಕೊಡ್ತಿದ್ರು. ಹಾ. ಕೆಲವರು ಒಬ್ರಿಗೆ ಕೊಡ್ತಿದ್ವಿ ಹಂಗೇನೆ. ಅವತ್ತು ಹೆಂಗ್ ರೇಟ್ ಅದೇ ಹಾಕಿ ಕೊಡ್ತಿದ್ರು. ಅಲ್ಲ, ರೇಟ್ ಅಲ್ಲ ನಾನು ಕೇಳುದು. ಹಾ. ಅವರಿಗೆ ನಿಮ್ಮಲ್ಲಿ ಇದೆ ಅಂತ ಹೇಗೆ ಗೊತ್ತಾಗ್ತಿತ್ತು ಅಂತ ಹೇಳಿ, ನಿಮ್ಮಲ್ಲಿ ಹೇಗೆ ತಿಳಿಸ್ತಿದ್ವಿ. ಬರ್ತಿದ್ರು ಅವ್ರು? ಟೆಲಿಗ್ರಾಮ್ ಮಾಡ್ತಿದ್ರು ಅವರು, ಲಾರಿ ಕಳಿಸ್ತೀವಿ ಅಂತ ಅವರು ಕಳಿಸ್ರಿ ಅಂತ. ಹಾ. 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 ಅವಾಗ ಫಸ್ಟಿಗೆಲ್ಲ ಟೆಲಿಗ್ರಾಮೇ, ಫೋನ್ ಪೋಸ್ಟಾಗ ಹೋಗಿ ಅದೇ. ಮಾಡ್ಬೇಕಾಯ್ತು. ಹಾ. 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 ಪೋಸ್ಟ್ನಾಗ ಒಂದೇ ಇತ್ತು ಫೋನ್ ಅವಾಗ. ಓಹೋ. ಅಲ್ಲಿಗೆ ಕಾಲ್ ಮಾಡ್ತಿದ್ರು ಅವ್ರು, ನಾವು ಮತ್ತೆ ಅಲ್ಲಿ ಹೋಗಿ ಮಾತಾಡ್ಬೇಕು. ಹಾ. ಹಾ. ಓಕೆ. ಓಕೆ. ಇಲ್ಲಿ ಅವ್ರು ಟೆಲಿಗ್ರಾಮ್ ಕೊಡ್ತಿದ್ರು, ಲೋಡ್ ರೆಡಿ ಕಳಿಸ್ರಿ ಅಂತ. ಹಾ. ಹಾ. ರೇಟಿಂದ ಏನು ಪ್ರಶ್ನೆ ಇರ್ತಿದ್ದಿಲ್ಲ. ಇರ್ತಿರ್ಲಿಲ್ಲ. ಹಾ. ರೇಟು ಕೆಲವು ಹೊಸಬರಿಗಾದ್ರೆ ಮಾತಾಡ್ತಿದ್ವಿ, ಹಾ. ಹಾ. ಹಳಬರಿಗೆ ಏನು ಇದಿಲ್ಲ. ಅವ್ರು ಮಾರ್ಕೆಟ್ ಗೊತ್ತಿತ್ತು. ಇದ್ದಾಗ ಹಾಕಿ ಕೊಡ್ತಿದ್ರು. ಕಡೆಗೆ ಇಲ್ಲ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಅದೇ ನೀವು ಕಮ್ಮಿ ಹಾಕಿದಿರಿ ಅಂದರೆ ಸರಿ ಮಾಡಿಕೊಡ್ತಿದ್ರು ಅದು. ಹಾ. 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 ಮತ್ತು ಮಧ್ಯ ಹೋಗಿ ಒಂದ್ಸರಿ 15-20 ದಿವ್ಸಕ್ಕೆ ಹೋಗಿ ಲೆಕ್ಕ ಮಾಡ್ಕೊತಿದ್ವಿ. ಹೌದಪ್ಪ. ಆ ಡಿಫ್ರೆನ್ಸ್ ಅಮೌಂಟ್ ಎಲ್ಲ ಕೊಡ್ತಿದ್ರು. ಕೊಡ್ತಿದ್ರು. ಓಕೆ. ಆಗ ಈ ದುಡ್ಡಿನ ವ್ಯವಹಾರ ಎಲ್ಲ ಹೇಗೆ ನಡೀತಿತ್ತು ಅಂತ ಹೇಳಿ? ಈಗಿನಷ್ಟು ಬ್ಯಾಂಕಿಂಗ್ ಬ್ಯಾಂಕ್ ಇಲ್ಲೇ ಇಲ್ಲ. ಹಾ. ಬ್ಯಾಂಕಿಂಗ್ ಇರಲೇ ಇಲ್ಲ ಅವಾಗ. ಒಂದು ಬ್ಯಾಂಕ್ನಾಗ ಒಂದು 2,000 ಕೊಡ್ಬೇಕಾದ್ರೆ ಭಾಳ ಕಷ್ಟ ಇತ್ತು. ಅವ್ರು ಹೆಡ್ ಆಫೀಸಿಗೆ ಬರೆದು ತರಿಸ್ತಿದ್ರು. ಅವ್ರಿಗೆ ಕೂಡ ಪವರೇ ಇರಲಿಲ್ಲ ಬ್ಯಾಂಕ್ನಾಗ. ನಮ್ಮಲ್ಲಿ ಒಂದು ಸಿಂಡಿಕೇಟ್ ಬ್ಯಾಂಕ್ ಇತ್ತು. ಆಮೇಲೆ ರೈತರು ತಕ್ಷಣ ಕೇಳ್ತಿದ್ದಿಲ್ಲ ದುಡ್ಡು. ಜಾಸ್ತಿ ಹಾಕಿದವರು, ಸ್ವಲ್ಪ ಹಾಕಿದವರು ಕೊಟ್ಬಿಡ್ತಿದ್ವಿ. ಅಂದ್ರೆ ಎಲ್ಲ ವ್ಯವಹಾರ ಕ್ಯಾಶೇ. ಅಲ್ಲಿಂದ ಬರೋದು ದುಡ್ಡು. ಅಲ್ಲಿ ನಾವು ಏನು ಕಳಿಸ್ತಿದ್ವಿ, ಸೊ ಅಲ್ಲಿ ಮಿಲ್ನವರು ಕ್ಯಾಶೇ ಕೊಟ್ಟು ಕಳ್ಸೋರು. ಇದಿಲ್ಲೇ ಇಲ್ಲ ಡ್ರೈವರ್ ಕೈಗೆ. ಬ್ಯಾಂಕ್ ಇಲ್ಲ. ನಂತರ ಸ್ವಲ್ಪ ಅಕೌಂಟ್ ಮೇಲೆ ಹೋಗ್ಲಿಕ್ಕೆ ಹತ್ತಿದ ಮೇಲೆ ಡಿ ತೆಗಿಲಿಕ್ಕೆ ಹತ್ತಿದ್ರು. ಬ್ಯಾಂಕ್ನ ಡಿ ತೆಗೆದು ನಮ್ಮಲ್ಲಿ ಬ್ರಾಂಚಿಗೆ ಕೊಡ್ತಿದ್ರು. ಇಲ್ಲಿ ಡ್ರೈವರ್ ಕಾರಾಗೆ ಡಿ ತೆಗೆದು ಕೊಟ್ಬಿಡ್ತಿದ್ರು. ಈಗ ನಿಮ್ಮ ಅನುಭವದಲ್ಲಿ ಸಾಧಾರಣ ಎಷ್ಟನೇ ವರ್ಷದಲ್ಲಿ ಬ್ಯಾಂಕ್ ಹೇಳುವಂಥದ್ದು ಬಂದಿದೆ? ಅಂದರೆ ಎಷ್ಟನೇ ಇಸ್ವಿಯಿಂದ? ಅದಕ್ಕಿಂತ ಮೊದಲು ಬ್ಯಾಂಕ್ ನೀವು ವಿಷಯವೇ ಕೇಳಲೇ ಇಲ್ವಾ? ನೀವು ಕೇಳಿದ್ದು ಎಷ್ಟನೇ ಇಸ್ವಿಯಿಂದ? ಅದು ಸುಮಾರು 90ರೊಳಗೆ ನಾನು ಇದು ಮಾಡಿದ್ದೆ. ಇದರೊಳಗೆ KSFC ಒಳಗೆ ಅವರೇ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಟ್ಟರು, ಲೋನು. ಅದು ಪೇಮೆಂಟ್ ಮಂತ್ಲಿ, ತಿಂಗಳ ಕಟ್ಟೋದು. ಓವರ್ ಡ್ರಾಫ್ಟ್ ಅಂತ ಕೊಡ್ತಿದ್ರು ಬೇರೆ, ಅದು ತಿಂಗಳ ಕಟ್ಟಬೇಕು. ಅಲ್ಲ, ನಾನು ಕೇಳ್ತಾ ಇರೋದು ಲೋನಿದ್ದು ವಿಷಯ ಅಲ್ಲ. ಈ ಬ್ಯಾಂಕ್ ಹೇಳುವಂಥದ್ದು ಇದೆಯಲ್ಲ, ದುಡ್ಡು ಬ್ಯಾಂಕಿಗೆ ಹಾಕೋದು, ಬ್ಯಾಂಕಿಂದ ತೆಗೆಯುವುದು, ಇದು ವ್ಯವಹಾರ ಬ್ಯಾಂಕ್ ಮೂಲಕ ಎಷ್ಟನೇ ಇಸ್ವಿಯಿಂದ ಶುರು ಆದದ್ದು? ಈಗ ನೀವು 68ರಲ್ಲಿ ಲಾರಿ ತಗೊಂಡ್ರೆ ಹೇಳಿದ್ರಿ, ಆವಾಗಿಂದನಿತ್ತು ಬ್ಯಾಂಕ್ ಇತ್ತು. ಆಗ ಯಾವ ಬ್ಯಾಂಕ್ ಇತ್ತು? ಸಿಂಡಿಕೇಟ್ ಇತ್ತು. ಸಿಂಡಿಕೇಟ್ ಬ್ಯಾಂಕ್ ಮಾತ್ರ ಇಲ್ಲಿ ಇತ್ತು ನಮ್ಮಲ್ಲಿ. ಸಿಂಡಿಕೇಟ್ ಒಂದೇ, ಬೇರೆ ಯಾವ ಬ್ಯಾಂಕ್ ಬೇರೆ ಇರಲಿಲ್ಲ. ಕಡೆಗೆ ಸುಮಾರು 5-6-7 ವರ್ಷದ ಮೇಲೆ ಕೆನರಾ ಬಂತು. ಸ್ಟೇಟ್ ಬ್ಯಾಂಕ್ ಬಂತು. ಓಕೆ. ಈಗ ನೀವು ಆ ಲಾರಿಗೆ ಕೊಟ್ಟ ದುಡ್ಡು ಮೊದಲಿದ್ದು 28,000 ರೂಪಾಯಿ ಇದೆಯಲ್ಲ, ನೀವು ಬ್ಯಾಂಕ್ ಥ್ರೂ ಕೊಟ್ಟದ್ದ, ಕ್ಯಾಶ್ ಕೊಟ್ಟದ್ದ? ಅದು ಟಾಟಾ ಮೋಟರ್ಸ್ನವರಿಗೆ ಅವ್ರಿಗೆ ಕ್ಯಾಶೇ ತೊಗೊಂಡೋಗಿದ್ದೆ. ಅವ್ರು ಕ್ಯಾಶೇ ತೊಗೊಂಡಿದ್ರು. ಅವ್ರು ಅಲ್ಲಿ ಡಿಡಿನೇ ಅಕೌಂಟಿಗೆ ಕಟ್ಟಿ ತರಿಸ್ಕೊಂಡ್ರು ನಾವು ಕೂತಂಗಲ್ಲೇ. ಹಾಗೆ ವ್ಯವಹಾರ ಇತ್ತು.
ಓಕೆ, ನೀವು ಹಾಗಿದ್ರೆ ಸಿಂಡಿಕೇಟ್ ಬ್ಯಾಂಕ್ ಮಾತ್ರ ಮೊದಲು ನೋಡಿದ್ದು? ಸಿಂಡಿಕೇಟ್ನಲ್ಲೇ ಲೋನ್ ಮಾಡಿದ್ದೆ ನಾನು. ಹಾಂ 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 ಇಲ್ಲ, ಸಿಂಡಿಕೇಟ್ನವರೇ ಡಿ ಕೊಟ್ಟಿದ್ರು ಹಾಂ ಹಾಂ ಇವರಿಗೆ, ಹಾಂ. ಸುಪ್ರೀಂ ಮೋಟರ್ಸ್ ಅವರಿಗೆ. ಓಕೆ, ಮತ್ತೆ ಈಗ ಈ ಮಿಲ್ ನಡೆಸುವಾಗ ನೀವು ಜಾಬ್ ವರ್ಕಿಂದ ಮತ್ತೆ ಬ್ರ್ಯಾಂಡ್ ಇದ್ದು ಏನಾದ್ರು ಮಾಡಿದ್ರಾ? ಇಲ್ಲ, ಇಲ್ಲ, ಬ್ರ್ಯಾಂಡ್ ಮಾಡಿಲ್ಲ. ಮಾಡಲಿಲ್ಲ? ಯಾವ್ದು ಸ್ವಲ್ಪ ಅಕ್ಕಿ? ದಿವಸ ಮಾಡಿದ್ವಿ, ಕಡೆಗೆ ಮಿಲ್ಲರ್ ವರ್ಕ್ ಬಾಯ್ ನಿಲ್ಸೇ ಬಿಟ್ವಿ, ಕಡೆಗೆ ಏನೋ ಪ್ರಶ್ನೆ ಬರಲಿಲ್ಲ. ಪ್ರಶ್ನೆ ಮಾಡಲಿಲ್ಲ. ಓಕೆ, ಇದು ನನಗೆ ಒಂದು ಅವಲಕ್ಕಿ ಹೇಗೆ ಆಗ್ತದೆ ಅಂತೇಳಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಅವಲಕ್ಕಿ ಅದು ಹುರಿಬೇಕು ಭತ್ತ. ಹಿಂದಿನ ದಿವಸ ಭತ್ತ ಟ್ಯಾಂಕ್ನೊಳಗೆ ನೆನೆಸಿಟ್ಟು ಹಾಂ. ಮಾರನೇ ದಿವಸ ತೋಡಿ ಹಾಕೊಳ್ಳೋದು ಅದನ್ನು, ಹ್ಮ್. ಭತ್ತನ ಹ್ಮ್. ತೋಡಿ ಹಾಕಿ ಅದನ್ನು ಬಾಣಲೆ ಒಳಗೆ ಹುರಿಯೋದು. ಅವಾಗ ಯಾವ್ದ್ರೊಳಗೆ? ಬಾಣಲೆ ಇರ್ತಿತ್ತು, ಅಂದ್ರೆ ದೊಡ್ಡ ಬಾಣಲೆ, ದೊಡ್ಡ ಬಾಣಲೆ ಬಾಣಲೆ ಬಾಣಲೆ, ಹಾ. ದೊಡ್ಡ ಬಾಣಲೆ. ಹ್ಮ್. ಅದರೊಳಗೆ ಇದು ಮಾಡೋದು, ಹುರಿಯೋದು. ಹ್ಮ್. ಹುರಿದು ಅದಕ್ಕೆ ಲೇಬರು ಭಾಳ ಬೇಕಾಯಿತು. ಒಬ್ಬರು ಹಾ. ತಂದು ಕೊಡೋರು, ಹುರಿಯೋರು, ಅವು ಬೆಂಕಿ ಮಾಡೋರು ಹಾ, ಹಾ, ಎಲ್ಲ ಇತ್ತು. ಹಾ. ಆಮೇಲೆ ಅವರು ಮಿಲ್ಲಿಗೆ ಹಾಕೋದು. ಕಡೆಗೆ ಹಾ. ಮಿಲ್ಲಿಗೆ ಹಾಕಿದ ತಕ್ಷಣ ಅದು ಹಿಂಗೆ ರೋಲ್ ಮಾಡ್ತದೆ. ಹಾ. ರೋಲ್ ಮಾಡಿ ನಮ್ಗೆ ಯಾವ ಟೈಪ್ ಬೇಕು ಭತ್ತ ಅವಲಕ್ಕಿ ತಕ್ಕೊಳ್ಳೋದು. ಅವಲಕ್ಕಿ. ಹಾ. 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 ಅಂದ್ರೆ ಅದನ್ನು ಮತ್ತೆ ಒಣಗಿಸ್ಲಿಕ್ಕಿದೆಯಾ? ಇಲ್ಲ ಇಲ್ಲ, ಒಣಗ್ಸೋದೇನಿಲ್ಲ ಅದು. ಹಾ ಹಾ ಹಾ. ಅದು ಹಂಗೆ ಅವಲಕ್ಕಿ ರೆಡಿ ಆಗೋಗ್ತಿತ್ತು. ಹಂಗೆ ಹಾ. ಅದನ್ನು ಕ್ಲೀನ್ ಮಾಡೋದು. ಹಾ. ರಿಡ್ಲ್ ಇರ್ತಿತ್ತು, ಆ ಹಾ. ರಿಡ್ಲೊಳಗೆ ಆ ತೌಡೆಲ್ಲ ಹೋಗ್ತಿತ್ತು. ಹಾ. ಹಂಗೆ ಇದು ಮಾಡೋದು. ಹಾ, ಹಾ. ಹಾ. ಸೊ ಮತ್ತೆ ಈಗ ಈ ಭತ್ತದಲ್ಲಿ ಎಷ್ಟು ವೆರೈಟಿ ಉಂಟು? ಭಾಳ ವೆರೈಟಿ ಇದೆ. ಹಾ, ಹಾ, ಹಾ. ಹಾಂ, ಈ ಸೌತ್ ಕೆನರಾಕ್ಕೆ ಎಲ್ಲ ದಪ್ಪ ಸೈಜೆ, ಕೆಂಪು ದಪ್ಪ ಸೈಜು. ಹಾ, ಹಾ, ಹಾ. ಅವ್ರು ಅಲ್ಲಿದೆ ಲೈಕ್ ಮಾಡ್ತಿದ್ರು. ಹಾ. ಆಮೇಲೆ ನಮ್ಮಲ್ಲೂ ರೈತರು ಉಣ್ಣೋದು ಅದೇ ಇತ್ತು ಹೆಚ್ಚು ಆಗಿನ ಹಾ. ಕಾಲದಾಗೆ. ಓಕೆ. ಕಡೆಗೆ ಬರ್ತಾ 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 ಎಲ್ಲ ಸಣ್ಣದಕ್ಕೆ ಇದಾದರು. ಹಾ, ಹಾ, ಈಗ ದಪ್ಪದ್ದು ಒಂದು 10% ಇಲ್ಲ, ಹಾ, ಹಾ, ಹಾ. ಸಣ್ಣದೇ ಜಾಸ್ತಿ ಆದ್ದು. ಆದರೆ ಸಣ್ಣದು ಸೌತ್ ಕೆನರಾದವ್ರು ತೊಗೊಳೋದಿಲ್ಲ, ಹಾ. ಯಾವುದೂ ತೊಗೊಳೋದಿಲ್ಲ, ಹಾ, ಹಾ. ಎಲ್ಲ ದಪ್ಪನೇ. ಹಾ, ಈಗೂ ದಪ್ಪನೇ ತೊಗೋತಾರ ಅವರು. ಹಾ, ಹಾ, ಹಾ. ಈಗ ಈ ಪ್ರಚಲಿತದಲ್ಲಿ ಇರುದು ಯಾವುದು? ಹಾ? ಈಗ ಪ್ರಚಲಿತದಲ್ಲಿ ಇರುದು ಯಾವುದು ಭತ್ತದ ವೆರೈಟಿ? ಸೋನಾ ಮಸೂರಿ. ಸೋನಾ ಹಾ, ಮಸೂರಿ. ಸೋನಾ ಮಸೂರಿನೇ ಜಾಸ್ತಿ. ಇಲ್ಲಿ ಹಾ. ಲೋಕಲ್ ಅಕ್ಕಿ ಖರ್ಚಾಗೋದು ಅದೇನೇ ಈಗ, ಹಾ. ಬೇರೆ ಯಾವುದು ತೊಗೊಳಲ್ಲ. ಈಗ Okay, okay. ಕೆಲವರು ಡಾಕ್ಟ್ರೆಲ್ಲ ಇದಕ್ಕೆ ಹೇಳಿ ಹಾ, ಹಾ. ಕೆಲವರಿಗೆ ಹಾ. ಕೆಂಪಕ್ಕಿ ಉಂಡ್ರಿ ಅಂತೇಳಿ ಕೆಂಪಕ್ಕಿ, ಸ್ವಲ್ಪ ಹಾ. ಪ್ರಮಾಣದ ಒಯ್ತಾರೆ. ಹಾ, ಹಾ, ಹಾ. ಹಾ. ಇಲ್ಲದ್ರೆ ಇಲ್ಲ ಸೋನಾ ಮಸೂರಿ ಮತ್ತೆ ಹೈ ಪಾಲಿಶ್ಡ್. ಹೈ ಪಾಲಿಶ್ಡ್. ಹಾ. ಈಗ ಬಿಳಿ- ರೈತರು ಹೈ ಪಾಲಿಶ್ ಈಗ. ಹಾ, ಹಾ, ಹಾ. ರಫ್ ಇದು ಒಯ್ಯೋದೇ ಇಲ್ಲ ರೈತರು. ಹಾ, ರೈತರಂತೂ ಇದು ಒಯ್ಯೋದೇ ಇಲ್ಲ ಬೇರೆ. ಹಾ. ಕೆಂಪು ಲೈಕ್ ಮಾಡಲ್ಲ ಅವರು. ಹಾ, ಹಾ, ಹಾ. ಅವ್ರು ಪೂರಾ ವೈಟೇ, ಹಾ, ಫುಲ್ ವೈಟ್ ಬೇಕು ಅವ್ರಿಗೆ. ಹಾ, ಹಾ. ಅಂದ್ರೆ ಎಲ್ಲ ಪಾಲಿಶ್ಡ್ ಫುಲ್. ಹಾಂ, ಪಾಲಿಶ್ಡ್. ಹಾಂ, ಹಾಂ. ಓಕೆ, ಈಗ ಈ ಅಕ್ಕಿಯಲ್ಲಿ ಎರಡು ವಿಧ ಉಂಟು, ರಾ ಮತ್ತು ಸ್ಟೀಮ್ ಅಂತ ಹೇಳಿ. ಹಾಂ. ಸೊ ಅದರಲ್ಲಿ ಏನು ಡಿಫರೆನ್ಸ್? ರಾ ಅಂದರೆ ಏನು, ಸ್ಟೀಮ್ ಅಕ್ಕಿ ಅಂತ ಹೇಳಿ? ಆದರೆ ಹಂಗೆ ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡೋದು. ಹಾಂ. ಭತ್ತನ ಭತ್ತ ಡೈರೆಕ್ಟ್ ಬಂದ ತಕ್ಷಣ ಡೈರೆಕ್ಟ್ ಮಿಲ್ಲಿಗೆ ಹಾಕಿ ಹಾಕಿ. ಮಿಲ್ಲಿಗೆ ಮಾಡೋದು. Okay. ಸ್ಟೀಮ್ ಅಂದರೆ ಹ್ಮ್. ಅದನ್ನು ಇದರ ಬಾಯ್ಲರ್ನೊಳಗೆ ಬೇಯಿಸ್ಬೇಕು ಅಕ್ಕಿ. ಹಾಂ. ಕೊಪ್ಪರಿಗೆ ಯಾರಿಗೂ ಬೇಯಿಸ್ತೀವಿ, ಈ ಹ್ಮ್. ಕೊಪ್ಪರಿಗೆ ಹೋತಲ್ಲ, ಹೋಯ್ತು. ಹಾಂ. ಬಾಯ್ಲರ್ ಸಿಸ್ಟಮ್ನ ಬೇಯಿಸ್ತಾರೆ. ಸ್ವಲ್ಪ ಓಕೆ. ಸ್ವಲ್ಪ ಭತ್ತನೇ ಬೇಯಿಸ್ತಾರೆ ಅಷ್ಟೇ. ಹಾಂ, ಹಾಂ, ಹಾಂ. ಅದಕ್ಕೆ ನೀರು ಗೀರು ಹಾಕಲ್ಲ. ಹಾಂ, ಅಂದರೆ ಈ ಹಬೆಯಲ್ಲಿ. ಹಬೆ ಬರಬೇಕು. ಹಾಂ, ಆ ಹಬೆ ಬಂದದ್ದನ್ನ ಚೀಲ್ದಾಗ ಕಟ್ಟಿಡ್ತಾರೆ ಸ್ವಲ್ಪ ಕಣಕ್ಕೆ ಹಾಕಿ. ಹಾಂ. ಈಗ ಅದು ಡ್ರೈಯರೇ ಬಂದ್ಯಾವೆ, Dryer. ಅಲ್ಲೇ ಸ್ವಲ್ಪ ಡ್ರೈ ಈಗ ಮಾಡಿ ಅದಕ್ಕೆಲ್ಲ ಮೆಷಿನರಿ. ಡ್ರೈ ಮಾಡಿ ಹಂಗೆ ಇಡ್ತಾರೆ. ಓಕೆ. ಒಂದು ದಿವಸ, ಹ್ಮ್. ಮಾರನೇ ದಿವಸ ಅಕ್ಕಿ ಬಿಡ್ತಾರೆ. ಅದು ಅರ್ಧ ಇದಾಗಿರ್ತದೆ ಒಳಗೆ, ಹಾಂ, ಹಾಂ, ಹಾಂ. ಹಬೆ ಒಳಗೆ ಹಾಂ. ಇದಾಗಿರ್ತದೆ. ಸೊ ಈಗ ನಿಮ್ಮ ಲೆಕ್ಕದಲ್ಲಿ ಯಾವುದು ಒಳ್ಳೆಯದು, ಸ್ಟೀಮ್ ಒಳ್ಳೆಯದಾ, ರಾ ಒಳ್ಳೆಯದಾ? ಅಲ್ಲೇ ಅದು ಒಬ್ಬೊಬ್ಬರಿಗೆ ಲೈಕ್ ಮಾಡ್ತಾರೆ. ನಾವು ನಮ್ಮಲ್ಲಿ ಯಾರು ಉಪಯೋಗಿಸಲ್ಲ. ಇಲ್ಲಿ ಹಳ್ಳಿ ಇರೋರು ಯಾರು ಹಾ. ಅದನ್ನ ಮಾಡಲ್ಲ. ಅಂದರೆ ಯಾವುದು ಸ್ಟೀಮ್ ಅಕ್ಕಿ? ನಮ್ಮ use ಸ್ಟೀಮ್ ಮಾಡೋದು? ರೈತ ವ್ಯಾಪಾರಕ್ಕೆ ಬಂದವರು ಕೇಳಲ್ಲ ಇಲ್ಲಿ. ಓಕೆ. ಅದೆಲ್ಲ ಸಿಟಿ ಏರಿಯಾದಾಗ ಜೋರಾಗಿದೆ. ಹಾ. ದಾವಣಗೆರೆ, ಚಿತ್ರದುರ್ಗ ಹಾಂ, ಅಲ್ಲೆಲ್ಲ ಜೋರು ಮಾಡ್ತಾರೆ. ಹೊನ್ನಾಳಿ ಹಾ. ತಾಲೂಕಿನಾಗೆ ಹಾಂ, ಹಾಂ, ಹಾಂ. ಸ್ಟೀಮು. ಆದ್ರೆ ಈಗ ಸ್ವಲ್ಪ ಕಡಿಮೆ ಲೈಕ್ ಮಾಡಲ್ಲ ಅಂತಾರೆ ಕೆಲವು ಬದಿ. ಹಾಂ, ಹಾಂ, ಹಾಂ. ಆಮೇಲೆ ಇದು ಬಾಸ್ಮತಿ ಅಂತ ಹೇಳಿದೆಯಲ್ಲ, ಈಗ ಎಲ್ಲ ಸ್ವಲ್ಪ ಹೈ ಕಾಸ್ಟ್ಲಿ ಇದೊಂದು ಬಾಸ್ಮತಿ ಅಕ್ಕಿ. ಸೊ ಅದ್ರದ್ದು ಭತ್ತ ಹೇಗಿರ್ತದೆ, ಇಲ್ಲಿ ಮಾಡ್ತಾರಾ ಅದು? ಇಲ್ಲ, ನಮ್ಮಲ್ಲಿ ಯಾರು ಮಾಡಲ್ಲ. ಬಾಸ್ಮತಿ ಇಲ್ಲಿ ಬೆಳೆಯೋದು ಇಲ್ಲ, ಮಾಡೋದು ಇಲ್ಲ. ಅಂದ್ರೆ ಇಲ್ಲಿ ಹವೆಗೆ ಆಗುದಿಲ್ಲ ಇಲ್ಲ. ಅದು? ಸೋನಾದೇ ಒಂದು 5-6 ವೆರೈಟಿ ಮಾಡ್ತಾರೆ ಇಲ್ಲಿ. ಹಾಂ. ಸೋನಾದೊಳಗೆ ಓಕೆ, ಓಕೆ. ಶ್ರೀರಾಮ್ ಸೋನಾ ಅಂತ ಮಾಡ್ತಾರೆ. ಹಾಂ, ಹಾಂ, ಹಾಂ. ಒಂದು 3-4 ವೆರೈಟಿ ಮಾಡ್ತಾರೆ ಹೆಚ್ಚಾಗಿ ಹಾ. ರೈತರು ಇಲ್ಲಿ. ಬಾಸ್ಮತಿ ಯಾವ ಏರಿಯಾದಲ್ಲಿ ಮಾಡ್ತಾರೆ ನಿಮಗೆ? ಅದೆಲ್ಲ ಪಂಜಾಬ್ ಸೈಡ್ ಅಂತೆ, ನಮ್ಮಲ್ಲಿಲ್ಲ, ಭಾಳ ಕಮ್ಮಿ. ಓಕೆ. ಆಮೇಲೆ ಇಲ್ಲಿ ಈಗ ಮೊದಲಿನ ಈಗ ನೀವು ನಿಮ್ದು ಈಗ ಎಷ್ಟು ವರ್ಷ ಆಯಿತು ನೀವು ಈ ಭತ್ತದ್ದು ಬಿಸ್ನೆಸ್? ಈಗ ನಿಮಗೆ ಪ್ರಾಯ ಎಷ್ಟು? ಈಗ ನನಗೆ 86. ಹಾಂ, 86 ಈಗ ವರ್ಷ. ಮಾಡಲ್ಲ ನಾನು. ಅಲ್ಲಲ್ಲ, ನಾನು ಹಾ. ಹೀಗೆ ಕೇಳಿದ್ದು. ಸೊ 86 ವರ್ಷ ಆದರೆ ನೀವು 20ನೇ ವರ್ಷದಲ್ಲಿ ಒಂದು ಶುರು ಮಾಡಿದ್ದೀರಿ ಈ ವ್ಯವಹಾರವನ್ನು. ಹ್ಮ್. ಅಂದರೆ ಸಾಧಾರಣ ಒಂದು 66 ವರ್ಷದ್ದು ಅನುಭವ ಇದೆ ನಿಮಗೆ. ಹಾ. ಸೊ ಈ 66 ವರ್ಷದಲ್ಲಿ ನಿಮಗೆ ಈ ಭತ್ತ ಹಿಡ್ಕೊಂಡು ಹಳ್ಳಿಯಿಂದ ಬರುವವರು
ತುಂಬ ಕಮ್ಮಿ ಆಗಿದ್ದಾರೆ ಈಗ ಮೊದಲಿಗೆ ನಾವು ಇದು ಕಂಪೇರ್ ಮಾಡಿದರೆ ಕಮ್ಮಿ ಆಗ್ತಾ ಇದ್ದಾರಾ ಅಥವಾ ಅಷ್ಟೇ ಪ್ರಮಾಣದಲ್ಲಿ ಬರ್ತಾ ಇದೆಯಾ? ಇಲ್ಲ, ಕಮ್ಮಿ ಆಗ್ತಾ ಇದ್ದಾರೆ. ತುಂಬ ಕಮ್ಮಿ ಅಷ್ಟು ಆಗ್ತಾ ಇದೆ. ಮೊದಲಿನಷ್ಟಿಲ್ಲ. ಹಾಂ ಮೊದಲು ನಾವು ಒಂದೊಂದು ದಿವಸ ಹ್ಮ್. ಮಿಲ್ನೊಳಗೆ ಸುಮಾರು 80 90ನೇ ಇಸ್ವಿ ಒಳಗೆ ಹ್ಮ್. ಒಂದೊಂದು ದಿವಸ ನಾನು 1000 ಚೀಲ ತಗೋತಿದ್ದೆ. ಓ 1000 ಚೀಲ ಅಷ್ಟು ಬರ್ತಿತ್ತು. 1,000 ಚೀಲ ಅಂದರೆ 75 ಕೆಜಿ 75 kg 75 ಕೆಜಿದು 1,000 ಚೀಲ ನೀವು ಮಿಲ್ಲಲ್ಲಿ ಇದು ಮಾಡ್ತಿದ್ರಿ? ಇಡ್ತಿದ್ವಿ. ಓಹೋ 2000 3000 ಇರ್ತಿತ್ತು ಮಿಲ್ಲಾಗೆ. ಸ್ಟಾಕ್ ಸ್ಟಾಕ್ ಅಷ್ಟು ಪ್ರಮಾಣದ ರೇಟು ಅವಾಗೇನು ಭಾಳ ಇರಲಿಲ್ಲ. ಹೌದಪ್ಪ. 150 ಕ್ವಿಂಟಲ್ಲಿಗೆ 400-500 ರೂಪಾಯಿ ಇತ್ತು. ಭಾಳ ಕಮ್ಮಿ ಇತ್ತು. ಮೊದಲು ಫಸ್ಟು ಇದು ಸ್ಕೇಲ್ ಬಂದ ಮೇಲೆ ಫಸ್ಟ್ ಸ್ಕೇಲ್ ಬಂತು. ಆವಾಗ 40 ರೂಪಾಯಿ 50 ರೂಪಾಯಿ ಇತ್ತು ಕ್ವಿಂಟಲಿಗೆ ಭತ್ತ. ಹಾಗೆ ಜಾಸ್ತಿ ಆಗ್ತಾ ಹೋಯ್ತು. ಮತ್ತೆ ಈಗ ಅದೆಲ್ಲ ಈಗ ರೈತರು ಕಮ್ಮಿ ಆಗ್ತಾ ಇದ್ದಾರಲ್ಲ, ಅವ್ರು ಎಂತ ಅಡಿಕೆ ತೋಟ ಇಡ್ತಾ ಇದ್ದಾರಾ ಅಥವಾ ಅವರ ಮಕ್ಕಳು ಓದಿ ಪೇಟೆಗೆ ಹೋಗ್ತಾ ಇದ್ದಾರಾ? ಅಂದರೆ ನಿಮಗೆ ಹೇಗೆ ಅನ್ನಿಸ್ತದೆ? ಪೇಟೆಗೂ ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ಹಾಂ ಆಮೇಲೆ ಇಲ್ಲಿ ತೋಟ ಮಾಡ್ತಾರೆ. ಹಾಂ ಆಮೇಲೆ ಜೋಳ ಗಿಳ ಬೆಳಿಲಿಕ್ಕೆ ಹತ್ತಿದ್ರು. ಹಾಂ ಮೊದಲೆಲ್ಲ ಹತ್ತಿ ಬೆಳೆದ್ರು, ಶುಂಠಿ ಬೆಳೆದ್ರು. ಹಾಂ ಈಗ ಜೋಳನೇ ಮೇಯ್ನು. ಹ್ಮ್ ಜೋಳಕ್ಕೆ ಕೆಲಸ ಕಡಿಮೆ. ಹ್ಮ್ ಹ್ಮ್ ಆಮೇಲೆ ಡ್ರೈ ಲ್ಯಾಂಡ್ ಅಂತ ಒಳಗೆ ಮಾಡ್ತಾರೆ ಅದನ್ನು. ಈಗೆಲ್ಲ ಬೋರ್ ಗೀರ್ ಹಾಕೊಂಡಿದ್ದಾರೆ, ಹೌದೌದು. ಎಲ್ಲ ಬೆಳೀತಾರೆ. ನಮ್ಮ ಚಿತ್ಪಾವನರಲ್ಲಿ ಮಿಲ್ ಮಾಡ್ಕೊಂಡಿರುವವರು ಈಗ ಸದ್ಯಕ್ಕೆ ನೀವೇ ಅಂತ ನಮಗೆ ಯಾರು ಗೊತ್ತಿಲ್ಲ, ನಮ್ಮ ಮಟ್ಟಿಗೆ ಗೊತ್ತಿಲ್ಲ. ಯಾರಾದರೂ ಇದ್ರೆ ವೀಕ್ಷಕರೇ ಒಂದು ನಮ್ಮ ಕಮೆಂಟಲ್ಲಿ ಮೆಸೇಜ್ ಹಾಕಿ ಇಂಥವ್ರು ಇದ್ದಾರೆ ಅಂತ ಹೇಳಿ. ನಮಗೆ ಗೊತ್ತಿದ್ದ ಮಟ್ಟಿಗೆ ಚಿತ್ಪಾವನ ಬ್ರಾಹ್ಮಣರಲ್ಲಿ ರೈಸ್ ಮಿಲ್ ಇರುವಂಥದ್ದು ನಿಮ್ದು ಮಾತ್ರ ಈಗ. ಮತ್ತೆ ಯಾರ್ದು ನಮ್ಗೇನು ಗೊತ್ತಿಲ್ಲ. ಇಲ್ಲಿ ಸ್ವರ್ಭದಲ್ಲಿ ಒಂದು ಅದೇ ಹವಿಕ್ ಬ್ರಾಹ್ಮಣರು ಮಾಡಿದ್ದಾರೆ. ಅಲ್ಲ, ನಮ್ಮ ಚಿತ್ಪಾವನರದ್ದು ನಾನು ಹೇಳಿ. ಚಿತ್ಪಾವನರ ಒಳಗೆ ಯಾರು ರೈಸ್ ಯಾರು ಮಿಲ್ ಇಲ್ಲ. ಈಗ ನಿಮ್ಮ ಮಕ್ಕಳು ಕೂಡ ಇದನ್ನೇ ಮಾಡ್ತಾ ಅದನ್ನೇ ಇದ್ದಾರೆ, ಮಾಡ್ತಾರೆ, ಇದೇ ರೈಸ್ continue ಮಿಲ್ಲನ್ನೇ ನಡೆಸ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ನೀವು ಎಷ್ಟು ಒಟ್ಟಿಗೆ ಲಾರಿಗಳನ್ನು ಪರ್ಚೇಸ್ ಮಾಡಿದ್ದೀರಿ? ಒಟ್ಟು 2-3 ವರ್ಷಕ್ಕೊಂದ್ಸರಿ ಲಾರಿ ಕೊಟ್ಟು ತಗೊಂಡು ಈಗ ಒಟ್ಟು 12 ಲಾರಿ ಇತ್ತು ನಮ್ಮ ಹತ್ರ. ಈಗ 2 ವರ್ಷದಿಂದ ಲಾರಿ ವ್ಯವಹಾರ ಬಿಟ್ಟಿದ್ವಿ. 12 ಲಾರಿ ತಗೊಂಡಿದ್ದೀರಿ? 12 ಲಾರಿ ತಗೊಂಡು ಎಲ್ಲ ಹೊಸತೆ. ಲಾಸ್ಟಿಗೆ ಆಗುವಾಗ ನೀವು ಇತ್ತೀಚೆಗೆ ಲಾರಿ ತಗೊಳ್ಳುವಾಗ ಲಾರಿದ್ದು ಕ್ರಯ ಎಷ್ಟಿತ್ತು ಲಾಸ್ಟಿಂದ? ಅದು ದೊಡ್ಡ ಲಾರಿ ಅಲ್ಲ, 8 ಟನ್ನಿಂದು. ಅದು 8 ಟನ್ನಿಂದು. ಈಗ ಕ್ಯಾಂಟರ್ ಇವೆಲ್ಲ ಬಂದೇವಲ್ಲ ಅದ್ರದ್ದು. ಆವಾಗ 8 ಲಕ್ಷ ಇತ್ತು. ಈಗ ಅದೇನೇ 12 ಲಕ್ಷ ಆಗಿದೆ, 13 ಲಕ್ಷಕ್ಕೆ ಹೋಗಿದೆ. 8 ಮತ್ತೆ ಬಾಡಿ ಕಟ್ಲಿಕ್ಕೆ ಒಂದು ಬಾಡಿ ಇಲ್ಲ, ರೆಡಿ ಬಾಡಿ. ರೆಡಿ ಬಾಡಿ. ನೀವು ಮೊದಲು ತಕೊಂಡ ಲಾರಿಗೆ 28,000. 28,000ದಿಂದ 8 ಲಕ್ಷಕ್ಕೆ ಬಂದ. ಆಮೇಲೆ ಈಗೆಲ್ಲ ಕೆಲವು ನಾವು ವರ್ಕ್ಶಾಪಿಗೆ ಹೋದಾಗ ಕೆಲವು ಹೇಳಿದ್ರು, ನಗ್ತಿದ್ರು. ನಾವು 800 ರೂಪಾಯಿಗೆ ಟೈರ್ ತಗೋತಿದ್ವಿ ಅವಾಗ, ಅದನ್ನೇ ತಗೊಳ್ಳೋದು ಕಷ್ಟ ಇತ್ತು ಅಂತ ಹೇಳಿದ್ರೆ ಕೆಲವು ಅಲ್ಲಿ ಕೆಲವು ಯಜಮಾನರು ಲಾರಿ ಇಟ್ಟವರು ಅವ್ರು ಹೇಳ್ತಿದ್ರು, ಕೇಳ ಅವ್ರ ಹತ್ರ ಹೇಳ್ತಾರ ಅವರು, ನಾವ್ ಹೇಳಿದ್ರು ನಂಬಲ್ಲ ನೀವು ಅಂತ ಹೇಳ್ತಿದ್ರು. ಒಬ್ರು ಸಾಹೇಬ್ರು ಹೇಳ್ತಿದ್ರು. ಇವಾಗ ಟೈರಿಗೆ ಎಷ್ಟಿದೆ ರೇಟ್? ಈಗ ಕ್ಯಾಂಟರ್ ಸೈಜೇ 9-10 ಸಾವಿರ ಅದೇ ಒಂದು ಟೈರಿಗೆ. ಒಂದು ಟೈರಿಗೆ 10,000. ಆಗ 500 ರೂಪಾಯಿ ಇತ್ತಾ? ದೊಡ್ಡದಕ್ಕೆ ಇಲ್ಲ. ಅವಾಗ ಫಸ್ಟಿಗೆ ನಾನು ಟಾಟಾ ಗಾಡಿ ತೊಗೊಂಡೆ 800 ರೂಪಾಯಿ ಟೈರಿಗೆ. ಕಡೆಗೆ ಹಂಗೆ ಜಾಸ್ತಿ ಆಗ್ತಾ ಹೋಯ್ತು. ಈಗ 10,000 ಮೇಲೆ ಇರ್ಬೇಕು. ಈಗ ನಮ್ಗೆ 2 ವರ್ಷದಿಂದ ನಾವು ತೊಗೊಂಡಿಲ್ಲ, ನೋಡಲಿಲ್ಲಲ್ಲ. ಆಮೇಲೆ ದೊಡ್ಡ ಟೈರು 8,500 ಇತ್ತು, 8,500, 10, 12 ಇತ್ತು, 10 ಟನ್ನಿಂದು. ಈಗೆಲ್ಲ ಭಾಳ ಜಾಸ್ತಿ ಆಗಿದೆ. ನಿಮಗೆ ನಿಮ್ಮ ಈ ಮಿಲ್ಲಿನ ವ್ಯವಹಾರದಲ್ಲಿ ನಿಮಗೆ ಸೋಲು ಗೆಲುವು ಇದು ಹೇಗೆ ಬಂದಿದೆ? ಅದು ಬಹಳ ಆಯ್ತು ನನಗೆ. 4-5 ವರ್ಷಕ್ಕೆ ತನಕ ಚೆನ್ನಾಗಿ ಲಾಭ ಆಗೋದು, ಮತ್ತೆ ಹಂಗೆ ಸೋಲೇನೆ ಬರೋದು. ಕೊನೆ ಲಾಸ್ಟ್ ಟೈಮ್ ಪೂರಾ ಸೋಲೆ, ಏನೂ ಇಲ್ಲ, ಪೂರಾ ಖಾಲಿ ಆಗ್ಬಿಟ್ಟಿವಿ. ಎಲ್ಲ ನಮ್ದು ಆಸ್ತಿ ಎಲ್ಲ ಮಾರಾಟ ಮಾಡಿ ಕಡೆಗೆ ಮತ್ತೆ ಹೊಸದಾಗಿ ಜಾಗ ತಗೊಂಡು ಮಿಲ್ ಮಾಡಿದ್ವಿ. ಈಗ ಆರಾಮ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ನಿಮ್ಗೆ ನಮಗೆ ರೈತರ ಕಾಂಟ್ಯಾಕ್ಟ್ ಹಂಗೆ ಗ್ರಾಫ್ ಮೇಲೆ ಕೆಳಗೆ ಮೇಲೆ ಬಹಳ ಆಗ್ತದೆ. ಅದಕ್ಕೆ ಕಾರಣ ಎಂತದ್ದು ಅಂದ್ರೆ ನೀವೀಗ ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಏನಿರ್ಬೋದು ಅಂತ ಹೇಳಿ? ಅದು ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ವ್ಯಾಪಾರ ಚೆನ್ನಾಗಿ ನಡೀತಿತ್ತು, ಆಮೇಲೆ ಹಂಗೆ ಮತ್ತೆ ಸೋಲ್ ಮಾಡ್ತಿತ್ತು. ಕೆಲವೆಲ್ಲ ನಮ್ಮವರೇ ಕೈ ಕೊಟ್ಟರು ದುಡ್ಡು, ಎಲ್ಲ ನಮ್ಗೆ ಮೋಸ ಮಾಡಿದ್ರು, ಹಂಗಾಗೆಲ್ಲ ಆಯ್ತು. ಅದೆಲ್ಲ ಹೇಳಿದ್ರು ಪ್ರಯೋಜನ ಅಲ್ಲ ಈಗ. ಅದೇ ನಾವು ನಮ್ಮಷ್ಟಕ್ಕೆ ಒಂದು ನಾವು ಎಣಿಸುವಂಥದ್ದು. ಆಮೇಲೆ ಅದೇ ಬಾಯ್ಲರ್ ನೀವು
ಹಾಂ ಹಾಕಿದ್ರಲ್ಲ? ಬಾಯ್ಲರ್ ಹಾಕಿ ಡ್ರೈಯರ್ ಹಾಕಿದೆ. ಹಾಂ 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 ಆ ಡ್ರೈಯರ್ನಾಗೂ ಸೋಲಾತ್ ನನಗೆ. ಹಾಂ ಹಾಂ ಹಾಂ. ಹಾಂ ಅದಂದ್ರೆ ಡ್ರೈಯರ್ ಯಾವುದಕ್ಕೆ ಉಪಯೋಗ ಆ್ಯಕ್ಚುಲಿ? ಭತ್ತ ಬೇಯಿಸ್ಲಿಕ್ಕೆ ಕುಚಿಗೆ ಅಕ್ಕಿಗೆ. ಕುಚ್ಚಿ ಅಕ್ಕಿ. ಕುಚಿಗೆ ಅಕ್ಕಿಗೆ ಹಾಂ ಹಾಂ ಅದೊಂದು 2 ವರ್ಷ ನಡೆಸಿದ್ವಿ. ಹಾಂ. ಆ ಟೈಮ್ನ ಮಾರ್ಕೆಟು ಬಿದ್ದೋತು. ಓ ಅದು ಅರ್ಧ ಸೋಲ್ ಮಾಡ್ತಂಬಿಗೆ. ಓ ಅಕ್ಕಿ ಅಂದ್ರೆ ಮಾರ್ಕೆಟ್ ನಿಮ್ಗೆ ಎರಡು ಸೈಡಿಂದ ಪೆಟ್ಟು ಬಿದ್ದ. 2 ಸೈಡ್ ಅಂದರೆ ಅಕ್ಕಿಗೆ ಭತ್ತಕ್ಕೆ ಅಕ್ಕಿಗೆ ಟ್ಯಾಲಿನೇ ಇಲ್ದಂಗೆ ಆಯ್ತು 2-3 ವರ್ಷ ನಮಗೆ. ಆ ಥರ ಆಗ್ಬಿಡ್ತು. ನಂತರ ಮತ್ತೆ ಅದನ್ನೆಲ್ಲ ಕಂಪ್ಲೀಟ್ ಡಿಸ್ಪೋಸಲ್ ಮಾಡಿ ರೈಸ್ ನಾವು ರೈತರು ನಮ್ಮನ್ನು ಕೈ ಬಿಡಲಿಲ್ಲ. ನಮ್ಗೆ ರೈತರ ಕಾಂಟ್ಯಾಕ್ಟ್ ಚೆನ್ನಾಗಿರೋದಕ್ಕೆ ರೈಸ್ ಹಂಗೆ ಜಾಬ್ ವರ್ಕ್ ಶುರು ಮಾಡೇ ಬಿಟ್ಟು. ಮೊದಲು ಜಾಬ್ ವರ್ಕ್ ಮಾಡ್ತಿದ್ವಿ, ವೈಲ್ಡ್ ಮಾಡಿದ್ರು. ಹೌದಪ್ಪ. ನಂತರ ನಾವು ಇಲ್ಲಿ ಮಿಲ್ ಯಾವಾಗ ಚೇಂಜ್ ಮಾಡಿದ್ವಿ, ನಮಗೆ ನಾವೆಲ್ಲ ಅಲ್ಲಿ ಪ್ರಾಪರ್ಟಿ ಮಾರಿಬಿಟ್ವಿ ಪೂರಾ ಏನೂ ಇಲ್ದಂಗೆ. ಪ್ರಾಪರ್ಟಿ ಮಾರಿ 2 ವರ್ಷ ಅಲ್ಲೇ ನಡೆಸಿದ್ವಿ ಮಿಲ್ಲು. ಆ ವರ್ಷ ನಮಗೆ ಒಳ್ಳೆ ಲಾಭ. ಆ ಮಿಲ್ ಮಾರಾಟ ಮಾಡಿದ ಮೇಲೆ ಪ್ರತಿ ಟ್ರಿಪ್ಪಿಗೆ 8-10 ಸಾವಿರ ರೂಪಾಯಿ ಉಳಿಲಿಕ್ಕೆ ಹತ್ತು ರೋಡ್ನಾಗೆ. ಹಂಗಾಗಿ ನಾವು ಇಲ್ಲಿ ಮಿಲ್ ಕಟ್ಲಿಕ್ಕೆ ಅನುಕೂಲ ಆತಿಲ್ಲ. ನಾವು ಮಿಲ್ಲಿಗೇನು ಬೇರೆ ಸಾಲ ಮಾಡಲಿಲ್ಲ, ಲೋನ್ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ದೇವರು ಒಂದು ಕಡೆಯಿಂದ ಕಸಿದುಕೊಂಡ್ರೆ ಒಂದು ಕಡೆಯಿಂದ ಕೊಟ್ಟರು ಅಂತ. ಹಾಂ ಕೊಟ್ಟ. ಈಗ ನಮ್ಮ ಹುಡುಗರು ಆರಾಮ್ ಮಾಡ್ಕೊಂಡಿದ್ದಾರೆ, ಏನೂ ತೊಂದರೆ ಇಲ್ಲ. ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಒಳ್ಳೆ ರೀತಿ ಅಣ್ಣ ತಮ್ಮ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ಯಾರೆ. ಅದು ಹಿಂಗೆ ನಡೀಲಿ ಅಂತೇಳಿ. ನಡೀತದಪ್ಪ, ನಡೀತದೆ. ನಿಮಗೆ 87ನೇ ವರ್ಷ, ಈ ಇಳಿ ವಯಸ್ಸಿನಲ್ಲಿ ಕೂಡ ನೀವು ಓಡಾಡ್ತೀರಿ. ನಾವೀಗ ನೋಡಿದೆ, ಆರಾಮಾಗಿ ನಿಮ್ಮ ನೆನಪಿನ ಶಕ್ತಿ, ಬರೆಯುವ ಶಕ್ತಿ, ದೃಷ್ಟಿ ಎಲ್ಲ 100ಕ್ಕೆ 100 ಸರಿ ಇದೆ. ನೀವು ನಮ್ಮನ್ನು ಕೂಡ ನಾಚಿಸುವಂತೆ ನೀವು ಮಾತಾಡ್ತೀರಿ. ಯಾಕಂತ ಹೇಳಿದರೆ ಏನಾದರೂ ವ್ಯವಹಾರದ್ದು ಮಾತಾಡಿದರೆ ನಿಮಗೆ ಭಾರಿ ಇಂಟ್ರೆಸ್ಟ್, ನೀವು ಮೊದಲಿದ್ದೆಲ್ಲ ಕತೆ ಹೇಳ್ತೀರಿ. ಸೊ ಆದರೂ ನಿಮಗೆ ಈಗ ನೀವು ನಿವೃತ್ತಿ ಜೀವನವನ್ನು ಹೇಗೆ ನಡೆಸ್ತಾ ಇದ್ದೀರಿ? ಅಂದರೆ ನಾನು ಕೇಳಿದ್ದೆ, ಈಗ ಕೂಡ ನೀವು ಮೊನ್ನೆವರೆಗೆ ಮಿಲ್ಲಿಗೆ ಹೋಗಿ ಲೆಕ್ಕ ಬರೀತಿದ್ರಿ, ಅಕೌಂಟ್ಸ್ ಎಲ್ಲ ನೀವೇ ಇಟ್ಕೊಳ್ಳೋದು. ಅಲ್ಲ, ಈಗೂ ಮಾಡ್ತೀನಿ ಅದು. ಹಾಂ ನೋಡಿ, ಈಗಲೂ ಮಾಡ್ತಾರೆ ಅವರು. ಈಗೂ ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ಮಿಲ್ಲಿಗೆ ಹೆಚ್ಚು ಹೋಗಲ್ಲ ಈಗ. ಯಾವಾಗಾರು ಒಂದು ಅರ್ಧ ಗಂಟೆ ಹೋಗಿ 15-20 ತಿಂಗಳು ಈಗಿತ್ತ ಹೋಗ್ತಾ ಇಲ್ಲ. ಈಗ ಅವರೇ ಬಾಕಿ ಎಲ್ಲ ಮಾಡ್ತಾರೆ, ತಂದು ನನ್ನ ಹತ್ರ ಲೆಕ್ಕ ಕೊಡ್ತಾರೆ. ಆ ಲೆಕ್ಕ ಗೌರ್ಮೆಂಟ್ ಇದಕ್ಕೆ ಕೊಡೋದು, ಲೆಕ್ಕ ಸೇಲ್ ಟ್ಯಾಕ್ಸ್ ಕೊಡೋದು ನಾನೇ ಬರಿತೀನಿ. ಅವ್ರು ಬಾಕಿ ಎಲ್ಲ ಮಾಡ್ತಾರೆ. ಇವತ್ತಿಗೂ ಲೆಕ್ಕ ಬರೆಯೋದು ನೀವೇ? ಬರಿತೀನಿ. ನಮ್ಮ ಸೊಸೆನೂ ಮಾಡ್ತಾಳೆ, ಎಲ್ಲ ಕಳಿಸ್ತಾಳೆ ರಿಟರ್ನ್ಸ್ ಎಲ್ಲ. ಆಗ್ಬೋದು. ಉಳಿದ ಟೈಮ್ನಲ್ಲಿ ನೀವು ಈಗ ಹೇಗೆ ನಿಮ್ಮ ಜೀವನವನ್ನು ನಡೆಸ್ತಾ ಇದ್ದೀರಿ ಇಲ್ಲಿ? ಅಂದರೆ ಫ್ರೀ ಟೈಮ್ನಲ್ಲಿ ಏನು ಮಾಡ್ತಾ ಇದ್ದೀರಿ? ಬಾಕಿ ಸ್ವಲ್ಪ ಜಪ ಮಾಡ್ತೀನಿ, ಜಪ ಮಾಡ್ತೀನಿ, ಗುರುಚರಿತ್ರೆ ಅವೆಲ್ಲ ಓದ್ತೀನಿ. ಅದು ಸುಮಾರು ಟೈಮ್ ಪಾಸ್ ಆಗ್ತದೆ. ಜಲ್ದಿ ಬೆಳಗ್ಗೆ ಎದ್ದು ಶುರು ಮಾಡ್ತೀನಿ ಜಪ ಮಾಡೋದು. ಒಂದು ಸ್ವಲ್ಪ ಹೂ ಒಂದು ಕೊಯ್ತೀನಿ, ಪೂಜೆ ಗೀಜೆ ಮಾಡಲ್ಲ, ಅವನೇ ನಾವು ದಾಮೋದರನೇ ಮಾಡ್ತಾನೆ. ಹಂಗಾಗಿ ಈಗ ನೆಮ್ಮದಿಯಿಂದ ಇದೀವಿ. ಈಗ ಅವಾಗ ನಾವು ಅಷ್ಟು 2-3 ಲಾರಿ ಇದ್ರೂ ಒಂದು ದಿವಸನೂ ತಲೆ ಬಿಸಿ ತಪ್ಪಿದ್ದಿದ್ದಿಲ್ಲ ಅಲ್ವಾ? ಈಗ ಏನೂ ಇಲ್ಲ, ಆರಾಮಿದ್ವಿ. ಅಂದರೆ ಅದೇ ನಾವು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆ ನೆಮ್ಮದಿ ಒಳ್ಳೇದಿರ್ತದೆ. ಇಲ್ಲ, ಅದು ಒಟ್ಟು ಅಲ್ಲಿ ಹಂಗೆ ಆತದು, ಏನಾಯ್ತು ಗೊತ್ತಾಗಲಿಲ್ಲ. ಆಮೇಲೆ ಒಂದೊಂದು ಟೈಮ್. ಟೈಮು. ಹೌದು. ಸೊ ನೀವು ಅದು ಜಪ ಮಾಡ್ತೀರಿ ಅಂತ ಹೇಳಿದ್ರಿ, ಅಂದರೆ ನೀವು ಎಷ್ಟು ಕೌಂಟ್ ಜಪ ಮಾಡ್ತೀರಿ? ಅಂದರೆ ಅದಕ್ಕೆ ಏನಾದರೂ ಲೆಕ್ಕ ಇದೆಯಾ, ಅಲ್ಲ ನೀವು ಹೀಗೆ ಮಾಡುದಾ? ಇಲ್ಲ, ಲೆಕ್ಕ ಬಿಟ್ಟೆ ಮಾಡ್ತೇನೆ. ದಿವ್ಸಕ್ಕೊಂದು 1400-1500 ಮಾಡ್ತೀನಿ. ರಾಮ ಜಪ, ಶಿವ ಜಪ ಎಲ್ಲ ಒಟ್ಟು ಸೇರಿ, ಗಾಯತ್ರಿ ಜಪ ಅವೆಲ್ಲ ಸೇರಿ ಮಾಡ್ತೀನಿ. ಆಮೇಲೆ ಗುರುಚರಿತ್ರೆ, ಶಂಕರಾಚಾರ್ಯರದ್ದು ಅವೆಲ್ಲ ಓದ್ತೀನಿ. ಸುಮಾರು ಪುಸ್ತಕ ಎಲ್ಲ ಓದ್ತೀನಿ ಡೈಲಿ ಅದನ್ನು. ಮತ್ತೆ ಅದೇ ನಾನು ಕೇಳಿ ತಿಳ್ಕೊಂಡೆ, ಇವರು ಶ್ರೀಧರ್ ಸ್ವಾಮಿಗಳು ಕೂಡ ನಿಮ್ಮ ಮನೆಗೆ ಬಂದಿದ್ದಾರೆ. ಸೊ ಅದರದ್ದು ಸ್ವಲ್ಪ ಹೇಳ್ತೀರಾ? ಅಂದರೆ ಯಾವಾಗ ಬಂದು, ಯಾವುದೇ ಇಸ್ವಿಯಲ್ಲಿ ಬಂದರು ಅವರು, ಅದು ಯಾವ ಸಂದರ್ಭದಲ್ಲಿ ಬಂದರು ಅಂತ ಹೇಳಿ? ಅದು ನಮ್ಮಲ್ಲಿ ಶ್ರೀಧರ್ ಸ್ವಾಮಿಗಳದ್ದು ಆಶೀರ್ವಾದ ಸಿಗುದು ಅಂದರೆ ಅದು ದೊಡ್ಡ ವಿಷಯ. ವರದಹಳ್ಳಿ ಒಳಗೆ ಇದ್ರು ಅವರು. ಇಲ್ಲಿ ಕೆಲವು ಬದಿ ಹಳ್ಳಿಗೆ ಬರ್ತಾ ಇದ್ರು. ಕಡೆಗೆ ನಮ್ಮ ಅದು ಬಾಕಿ ನಮ್ಮ ತಂದೆ ಹೆಂಗೆ ಕರ್ಕೊಂಬಂದ್ರು ಏನೋ ಗೊತ್ತಿಲ್ಲ. ನೀವು ಸಣ್ಣವರಿದ್ರಿ, 14 ವರ್ಷ ಇರ್ಬೋದು ಅಷ್ಟೇ, ಸಣ್ಣ ಇದ್ದಾಗೆ. ಇಲ್ಲಿ ನಮ್ದು ಹಳೆ ಮನೆಗೆ ಬಂದರು. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇದೆಲ್ಲ ಭಿಕ್ಷಾ ಎಲ್ಲ ಮಾಡಿದ್ವಿ, ಪಾದ ಪೂಜೆನೂ ಮಾಡಿದ್ವಿ. ಆಮೇಲೆ ಜನ ಭಾಳ ಸೇರಿಬಿಡ್ತು. ಹಂಗಾಗಿ ಅವ್ರು ಭಾಳ ಹೊತ್ತು ನಿಲ್ಲಿಲ್ಲ ಕಡೆಗೆ, ಹೊರಗಡೆ ಜನ ಭಾಳ ಸೇರಿಬಿಡ್ತು. ಹಂಗೆ ಹೋಗ್ಬಿಟ್ರು ಅವರು. ಆಮೇಲೆ ಅಂದರೆ ಅವರು ಇಲ್ಲಿ ವರದಹಳ್ಳಿಯಲ್ಲಿ ಇದ್ದದ್ದ? ವರದಹಳ್ಳಿಯೇ ಇದ್ದರು. ಅಲ್ಲೇ ಅವರ ವಾಸ್ತವ್ಯ? ಅಲ್ಲೇ ವಾಸ್ತವ್ಯ. ಅಲ್ಲಿ ದರ್ಶನ ಕೊಡ್ತಿದ್ರು ದರ್ಶನ, ಯಾರು ಬೇಕು ಹೋದ್ರು ಕೊಡ್ತಿದ್ರು. ಅಲ್ಲೆಲ್ಲ ಕಾರ್ಯಕ್ರಮ ನಡೀತಿತ್ತು, ಅದಕ್ಕೆಲ್ಲ ಜನ ಭಾಳ ಸೇರ್ತಿದ್ರು. ಆಮೇಲೆ ಕೆಲವ್ರ ಮನೆಗೆಲ್ಲ ಭಿಕ್ಷೆ ಕರೀತಿದ್ರು ಸಾಗರದಾಗ, ಅಲ್ಲಿ ಇಲ್ಲಿ. ಆಮೇಲೆ ಮಂಗಳೂರಿಗೆ ಭಾಳ ಹೋಗ್ತಿದ್ರು. ಹೌದಾ? ಅಲ್ಲೇ ಈಗೂ ಶೃಂಗೇರಿ ಸ್ವಾಮಿಗಳೆಲ್ಲ ಒಬ್ರು ಕಾಮತ್ ಅನ್ನೋರು ಮನೆಗೆ ಉಳಿತಾರಂತೆ. ಅವರೆಲ್ಲ ಇದು ಕಟ್ಸಿಟ್ಟು ಯಾರಂತೆ, ಅಲ್ಲೇ ಶ್ರೀಧರ ಸ್ವಾಮಿಗಳು ಇರ್ತಿದ್ರಂತಲ್ಲಿ. ಅವರ ಪುಸ್ತಕ ಓದಿದ್ದೆ ನಾನು. ಆಮೇಲೆ ಶೃಂಗೇರಿ
ಅಭಿನವ ವಿದ್ಯಾಶ್ರೀ ಸ್ವಾಮಿಗಳು ನಮ್ಮ ಮನೆಗೆ ಬಂದಿದ್ದರು. ಹಾಂ 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 ಹಾಂ, ಓಕೆ. ಬಂದರು. ನಮ್ಮ ತಂದೆರು ಅಲ್ಲಿ ಆ ಜಾಗ ಗೀಗದ ಬಗ್ಗೆ ಏನೂ ಕೇಳಲಿಲ್ಲ. ಅವ್ರು ಯಾಕೆ ಕೇಳಲಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಶ್ರೀಧರ್ ಸ್ವಾಮಿಗಳಿದ್ದು ಅವ್ರ ಹತ್ರ ಕೇಳಲಿಲ್ಲ. ಹಾಂ 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 ಒಟ್ಟು ಏನೋ ತೊಂದರೆ ಆಗಿ ಪೂರಾ ಇದಾಯ್ತು. ಹೌದಪ್ಪ. ಆಮೇಲೆ ಮನೆಯವರಿಗೂ ಒಬ್ಬರಿಗೂ ಇರ್ತಿಲ್ಲ, ಕಿರಿಕಿರಿ ಇರ್ತಿತ್ತು. ಹಾಂ 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 ನಮ್ಮನೆ ಪೂಜೆ ಗೀಜೆ ಭಾಳ ಇತ್ತು ನಮ್ಮಲ್ಲಿ, ನಮ್ಮ ಮನೆಯೊಳಗೆ. ಹಾಂ ಹಾಂ ಅದೇನು ನಮಗೆ ಸ್ವಸೂತ್ರ ಆಗಲಿಲ್ಲ. ಒಟ್ಟು ಮಾಡ್ತಾ ಇದ್ವಿ. ಹಾಂ ಹಾಂ ಆಮೇಲೆ ತಮಗೆ ತೊಂದರೆ ಆಯ್ತು ಅಂತೇಳಿ ಭಾಳ ಪ್ರಶ್ನೆ ಕೇಳಿ ಮಾಡಿ ಹ್ಞೂ ಯಾವುದ್ರಿಗೂ ಸುಖ ಆಗಲಿಲ್ಲ. ಆಗಲಿಲ್ಲ. ಕಡೆಗೆ ಅಲ್ಲಿ ಬಿಟ್ಟು ಇಲ್ಲಿ ಬಂದ ಮೇಲೆ ಹಾಂ ನಾವು ಏನು ಮಾರಾಟ ಮಾಡಿದ್ವಿ ಹಾಂ ಅವತ್ತಿಂದಾನೇ ನಮಗೆ ಅನುಕೂಲ ಆಗ್ತಾ ಅನುಕೂಲ ಬಂತು. ಆಗಿದೆ. ಹಾಂ ಹಾಂ ಅದೇನು ನಮಗಂತ ಹೌದಪ್ಪ. ಗೊತ್ತಾಗಲಿಲ್ಲ. ಹಾಂ 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 ಏನು ಜಾಗದ ತೊಂದರೆನೋ ಹೌದಪ್ಪ. ಏನು ಅಂತ ಹಿಡಿಲಿಕ್ಕೆ ಆಗಲೇ ಇಲ್ಲ. ಹಾಂ ಏನು ಇಲ್ದಂಗೆ ಆಗಿ ಬಂದ್ವಿ, ಬಾಡಿಗೆ ಮನೆಗೆ ಬಂದ್ವಿ. ಹೌದಪ್ಪ. ಹಾಂ ಹಾಂ ಕಡೆಗೆ ಈಗ ಮನೆಗಿನೇ ಎಲ್ಲ ಕಟ್ಕೊಂಡು ಆರಾಮಿದ್ವಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಸಾಲ ಅದೇ, ಭಾಳ ಸಾಲ ಏನಿಲ್ಲ. ಹೌದು. ಒಂದು ಏನು ಅಲ್ಲಿಂದಲ್ಲಿ ತೊಂದ್ರೆ? ಒಳ್ಳೆ ರೀತಿಯಲ್ಲಿ ಹಾ. ನಡೀತಾ ಉಂಟು. ಆಮೇಲೆ ನಿಮ್ಮ ಈ ರಾಮನಾಮ ಜಪ ಬರೀತೀರಿ ನೀವು? ಅದನ್ನ ದಿವಸ 108 ಬರಿತೀನಿ ನಾನು ಹಿಂದಿ ಒಳಗೆ. ಹಾಂ, ಹಿಂದಿಯಲ್ಲಿ ಭಾಳ ವರ್ಷದಿಂದ ಬರ್ತೀನಿ. ಸಾಧಾರಣ ಎಷ್ಟು ವರ್ಷದಿಂದ ಬರೀತಾ ಇದ್ರು? ಸುಮಾರು ಒಂದು 20 ವರ್ಷ ಆಗಿರ್ಬೋದು. ಹಾಂ ಹಾಂ ಅವಾಗ ಸ್ವಲ್ಪ ಸ್ವಲ್ಪ ಬರೀತಿದ್ದೆ. ಹಾಂ ಹಾಂ ಈಗ 108 ಡೈಲಿ ಬರಿತೀನಿ. ಡೈಲಿ 108. 108. ಹಾಂ ಹಾಂ ಸ್ನೇಹಿತರೆ, ಇದೊಂದು ಅವರು ಬರಿತೇನೆ ಅಂತ ಹೇಳ್ತಾ ಇದ್ದಾರೆ. ಅವರು ಸಾಮಾನ್ಯ ಬರವಣಿಗೆ ನಾವು ಈಗ ಒಂದು ಫೋಟೋದಲ್ಲಿ ತೋರಿಸ್ತೇವೆ ನಿಮಗೆ. ನಮ್ಮಿಂದ ಬರೀಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಣ್ಣ ಅಕ್ಷರದಲ್ಲಿ ಅವರು ಬರೀತಾರೆ. ನಮಗೆ ಫೋಟೋ ತೆಗೆದಿರೋದನ್ನು ಝೂಮ್ ಮಾಡಿದರೆ ಓದಲಿಕ್ಕೆ ಆಗೋದಿಲ್ಲ, ಅಷ್ಟು ಸಣ್ಣ ಅಕ್ಷರದಲ್ಲಿ ಬರೀತಾ ಇದ್ದಾರೆ. ನಾನು ಇಷ್ಟರವರೆಗೆ ಅಷ್ಟು ಸಣ್ಣ ಅಕ್ಷರದಲ್ಲಿ ಬರೆದದ್ದು ನಾನು ಯಾರು ನೋಡಲಿಲ್ಲ. ಅದು ಕೂಡ ಅವರಿಗೆ 87 ವರ್ಷ, 86 87 ವರ್ಷದಲ್ಲಿ ಕೂಡ ಅಷ್ಟು ಸಣ್ಣ ಅಕ್ಷರದಲ್ಲಿ ಒಂದೇ ಲೈನ್ನಲ್ಲಿ ಅವರು 108 ಶ್ರೀರಾಮನಾಮ ಜಪ ಹಿಂದಿಯಲ್ಲಿ ಬರಿತಾ ಇದ್ದಾರೆ. ಅಂದರೆ ನೀವು ಕನ್ನಡಕ ಇಲ್ಲದೆ ಅದು ಸಹ ನೀವು ಆಲೋಚನೆ ಮಾಡಿ ಹಾಗಿದ್ರೆ ಅವರದ್ದು ದೃಷ್ಟಿ ಅಂದರೆ ಹಳೆ ಕಾಲದ ಜನರದ್ದು ಆರೋಗ್ಯ ಹೇಗೆ ಇತ್ತು ಅನ್ನೋದಕ್ಕೆ ಇವರೇ ಸಾಕ್ಷಿ. ಅವರು ಯೋಗ ಪ್ರಾಣಾಯಾಮ, ನೀವು ಏನಾದರೂ ಯೋಗ ಅದೆಲ್ಲ ಮಾಡ್ತೀರಾ ನಿಮ್ಮ ಯಂಗ್ ಏಜಲ್ಲಿ, ನಿಮ್ಮ ಯೌವನದಲ್ಲಿ? ಯೋಗಾಸನ, ಪ್ರಾಣಾಯಾಮ, ಕಪಾಲಭಾತಿ, ಶ್ವಾಸೋಚ್ಛ್ವಾಸ ಮಾಡ್ತಿದ್ರಿ. ಇದು ಅನುಲೋಮ ವಿಲೋಮ ಅದೆಲ್ಲ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ನೋಡಿ ವೀಕ್ಷಕರೇ, ನಾವು ಇವತ್ತು ಮಾತಾಡ್ತೇವೆ ಯೋಗ ಗೀಗ ಏನಿಲ್ಲ. ಅಂದರೆ ಅವರ ಜೀವನ ಶೈಲಿಯೇ ಹಾಗೆ ಇತ್ತು. ಬೆಳಿಗ್ಗೆ ಬೇಗ ಇತ್ತು, ಮಿಲ್ಲಿಗೆ ಹೋಗೋದು, ಕೆಲಸ ಮಾಡೋದು ಅಲ್ವಾ? ಹೌದು. ಸೊ ಆ ಜೀವನ ಶೈಲಿಯಲ್ಲಿಯೇ ನೀವು ಆರೋಗ್ಯವಂತರಾಗಿದ್ದೀರಿ, ಏನು ಸಮಸ್ಯೆ ಇಲ್ಲ, ಡಯಾಬಿಟಿಸ್ ಇಲ್ಲ, ಕೆಲಸ ಬೇಕಾದಷ್ಟು ಮಾಡ್ತಿದ್ದೆ ಮಿಲ್ನಾಗೆ. ಮಿಲ್ನಾಗೆ ನೀವೇ ಸ್ವತಃ ಮಾಡ್ತಿದ್ದೆ. ಆಗ ನನಗೆ ಒಂದು ಕೇಳಬೇಕಿತ್ತು. ಸುಮಾರು ಅದು 80ನೇ ಇಸ್ವಿಯಲ್ಲಿ ಈ ಕೆಲಸದವರ ಸಮಸ್ಯೆ ಇತ್ತ? ಅಂದರೆ ಈಗ ನಮಗೆ ಯಾವುದೇ ನಾವು ಲೇಬರ್ ಓರಿಯೆಂಟೆಡ್ ವ್ಯವಹಾರ ಮಾಡಿದರೆ ನಮಗೆ ಈ ಆಳುಗಳ ಸಮಸ್ಯೆ ಅಂದರೆ ಕೆಲಸದವರ ಸಮಸ್ಯೆ. ಸೊ ಆಗ ಕೂಡ ಈ ಸಮಸ್ಯೆ ಇತ್ತ? ಇಲ್ಲ, ಇರಲಿಲ್ಲ, ಏನೂ ತೊಂದರೆ ಇಲ್ಲ. ಭತ್ತ ಲೋಡ್ ಮಾಡಲಿಕ್ಕೆ ಇಡಲಿ ಕೂಡಲೇ ಸಿಗ್ತಿದ್ರು ಜನ. ಆಮೇಲೆ ಸುಮಾರು ಅದು 2000 ಇಸ್ವಿವರೆಗೂ ತೊಂದರೆ ಇರಲಿಲ್ಲ. ಅಲ್ಲಿವರೆಗೂ ಬೇಕಾದಂಗೆ ಸಿಗ್ತಿದ್ರು. ಕಡೆಗೆ ಬರ್ತಾ ತೊಂದರೆ ಆಗ್ತಾ ಬಂದ. ಇವತ್ತಂತೂ ನಮ್ಮಿಂದ ಲೇಬರ್ ಇಟ್ಕೊಂಡು ಯಾವುದು ಈಗ ಭಾಳ ತೊಂದರೆ. ಈಗ ನಮ್ಮ ಮಕ್ಕಳೇ ಸ್ವಂತ ಮಿಲ್ ನಡೆಸ್ಕೊಂಡು ಕೆಲಸ ಮಾಡ್ತಾರೆ. ಇಬ್ಬರು ಅಣ್ಣ ತಮ್ಮನೇ ಮಾಡ್ತಾರೆ ಎಲ್ಲ ಕೆಲಸನೂ. ಭತ್ತ ಗಿತ್ತ ಹಾಕ್ಲಿಕ್ಕೆ ಲೇಬರ್ಗಳನ್ನ ಕರೀತಾರೆ. ಮತ್ತೆ ಆಗ ಸ್ವಲ್ಪ ಸ್ವಾಮಿ ನಿಷ್ಠೆ ಇತ್ತು ಕೆಲಸದವರಿಗೆ. ಈಗ ಅವೆಲ್ಲ ಇಲ್ಲ ಅಲ್ಲ. ಈಗ ಅವೆಲ್ಲ ಇಲ್ಲೇ ಇಲ್ಲ. ಏನು ದುಡ್ಡು ಕೊಡ್ತೀವಿ, ದುಡ್ಡಿನ ಒಂದೇ ಇದು ಅವರಿಗೆ ಅಷ್ಟೇ, ಮತ್ತು ಬೇರೆ ವಿಷಯನೇ ಇಲ್ಲ. ಆಗ ನಿಮಗೆ ಈಗ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಕೂತ್ಕೊಂಡು, ಅಂದರೆ ರಾತ್ರಿ ಟೈಮ್ ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಹ ಕೆಲಸ ಮಾಡುವಂಥದ್ದು ಅಂಥದ್ದೆಲ್ಲ ಸ್ವಲ್ಪ ಇತ್ತ ಅಂತ ಅಲ್ಲ? ಯಾರಿಗೆ? ಕೆಲಸದವರಿಗೆ. ಒಂದು ಈಗ 6 ಗಂಟೆವರೆಗೆ ಕೆಲಸ ಅಂತಿದ್ರೆ 8 ಗಂಟೆವರೆಗೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಸೌತ್ ಕೆನರಾ ಡ್ರೈವರ್ಗಳು ಇದ್ರು ಲಾರಿಗೆ. ರಾತ್ರಿ ಹಂಚಿ ಲೋಡ್ ಮಾಡ್ಕೊಂಡ್ ಬಂದ್ರು ಅವಾಗೆ ಅನ್ಲೋಡ್ ಮಾಡಿ ಮತ್ತೆ ಲೋಡ್ ಆಗ್ತಿತ್ತು. ಭತ್ತ ಲೋಡ್ ಆಗ್ಬಿಡ್ತಿತ್ತು, ಮಿಲ್ನಾಗೆ ಇರ್ತಿತ್ತು. ಹಂಚಿ ಎಲ್ಲಾರು ಹಳ್ಳಿಗೆ ಇರ್ತಿತ್ತು, ಕೆಲವು ಸರಿ ಮಿಲ್ನಾಗೆ ಇಳಿಸ್ತಿದ್ವಿ. ಇಳಿಸ್ಕೊಂಡು ಹಂಗೆ 8 ಗಂಟೆಗೆ ಲೋಡ್ ಆಗಿ ಮತ್ತೆ ಹೊರಟು ಬಿಡ್ತಿತ್ತು. ಯಾಕಂದ್ರೆ 15 ದಿವಸಕ್ಕೆ ಒಬ್ಬ ಡ್ರೈವರ್ ಮಾಡ್ತಿದ್ದ ಕೆಲಸ. ಹಂಗಾರೆ ಡೇ ನೈಟ್ ಮಾಡ್ತಿದ್ರು, ತೊಂದರೆನೇ ಇರಲಿಲ್ಲ. ಈಗ ಬರ್ತಾ ಈಗ ಲಾರಿ 12 ಗಂಟೆಗೆ ಬಂದ್ರೂ ಅನ್ಲೋಡು ಮಾಡಲ್ಲ, ಮಾರನೇ ದಿವಸಕ್ಕೆ ಬಿತ್ತದು. ಈಗ ಸಿಸ್ಟಮ್ಮೇ ಹಂಗಾಗಿದೆ ಈಗ. ಆಮೇಲೆ ಹಿಂದೆಲ್ಲ ಹೆಂಗೆ ಮಾಡ್ತಿದ್ರು, ಭತ್ತ ಎಲ್ಲ ತೂಕ ಮಾಡಿ ರೆಡಿ ಇಡ್ತಿದ್ರು, ನಾಳೆ ಲಾರಿ ಬರ್ತದೆ ಅಂತ. ಈಗ ಅದೇನಿಲ್ಲ. ಈಗ ಬಂದ ತಕ್ಷಣನೇ ತೂಕ ಮಾಡೋದು, ಆಮೇಲೆ ಲಾರಿ ಹೇರೋದು, ಹಂಗೆಲ್ಲ ಅದೇ. ಲಾರಿ ಮಂಗಳೂರಿಗೆಲ್ಲ ಹೋಗ್ತಿತ್ತು ಭತ್ತ ಹಿಡ್ಕೊಂಡು, ಅಥವಾ ಮಂಗಳೂರಿಂದ ಬರ್ತಿತ್ತು. ಸೊ ಇದರಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಸೈಡಿಗೆ ಮಾತ್ರ ನಿಮ್ದು ಲೋಡ್ ಇರ್ತಿತ್ತು, ಇನ್ನೊಂದು ಸೈಡಿಗೆ ಏನು ಮಾಡ್ತಿದ್ರಿ ನೀವು? ಹಂಚು ತರ್ತಿದ್ವಿ ಬರ್ತಾ.
ಕುಂದಾಪುರದಿಂದ ಹಂಚು ಲೋಡ್ ಮಾಡ್ಕೊಂಡ್ ಬರ್ತೀವಿ, ಪ್ರತಿ Okay. ಟ್ರಿಪ್ಪಿಗೂ ತರ್ತಿದ್ವಿ. ಹಾ. ಹಾ. ಹೋಗ್ತಾ ಭತ್ತ ಇಟ್ಕೊಂಡು ಹೋಗುದು, ಹೋಗ್ತಾ ಭತ್ತ ಹಂಚು ಭತ್ತ. ಇಟ್ಕೊಂಡು ಬರುದು. ಹಂಚು ಇಲ್ಲಿ ಸೇಲ್ ಮಾಡ್ತಿದ್ವಿ. ಇಲ್ಲಿ ಸೇಲ್ ಮಾಡ್ತೀವಿ, ಹಂಚು ಅಂದ್ರೆ ಬಹಳ ಸೇಲ್ ಮಾಡಿದೀವಿ. ಹಂಚಿಗೆ ಒಳ್ಳೆ ಡಿಮಾಂಡ್ ಇತ್ತು. ಹಳ್ಳಿಯವ್ರ ಕೆಲವರಿಗೆ ಹಂಗೆ ಇಳಿಸ್ತಿದ್ವಿ. ಅವಾಗ ರೇಟ್ ಎಲ್ಲ ಕಡಿಮೆ ಇತ್ತು, ಹಾ, ಹಾ, ಮಾರನೇ ವರ್ಷ ದುಡ್ಡು ತಗೋತಿದ್ದೀವಿ. ಇವತ್ತಿಗೂ ಕೆಲವು ರೈತರು ಬಂದು ನಾವು ಮನೆ ಕಟ್ಟಲಿಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳ್ತಾರೆ, ನೀವು ಹಂಚಿ ಕೊಡದೆ ಆದರೆ. ಹಾ, ಹಾ, ಹಾ. ಭಾಳ ಜನ ಇದು ಹಾ, ಮಾಡ್ತಾರೆ. ಹಾ, ನಮ್ಗೆ ರೈತರು ಮಾತ್ರ ಕೈ ಬಿಡಲೇ ಇಲ್ಲ. ಹಾ, ಹಾ, ಹಾ. ಈಗ ಜಾಬ್ ವರ್ಕಿಗೆ ನಾವು ಇತ್ಲ ಚೇಂಜ್ ಮಾಡಿದ್ವಿ ಮಿಲ್ಲು, ಹಾ, ಹಾ, ಹಾ. ಆದರೂ ನಮಗೆ ಏನು ಹಿಂದೆ ಬರ್ತಿದ್ರು ಎಲ್ಲ ಬರ್ತಾರೆ, ಬರ್ತಾರೆ. ಹಾ, ಏನೂ ತೊಂದರೆ ಇಲ್ಲ. ಹಾ, ಹಾ, ಹಾ. ಅವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಅದೇ, ಮೇಲೆ ಇದೆ. ನಮಗೆ ಚೆನ್ನಾಗದ. ಹಾ, ಹಾ. ಮತ್ತೆ ಏನು- ಹಂಚು ಮಾತ್ರ ತರ್ತಿದ್ರ ಅಥವಾ ಬೇರೆ ಸಹ ಏನಾದ್ರು ಇಲ್ಲ, ಕೆಲವೊಮ್ಮೆ ಬೇರೆ ಏನು ತೆಗೆಯೋದು? ತರ್ತಿದ್ದಿಲ್ಲ. ಇಟ್ಟಿಗೆ. ಹಂಚೆ ಬೇರೆ ಅಡಿಗೆ ಲೋಡ್ ಮಾಡ್ತಿದ್ದೇ ಇಲ್ಲ ನಾವು. ಹೌದಾ? ಹಾ, ಹಂಚು ಹಂಚೆ ಮಾತ್ರ. ಕಂಟಿನ್ಯೂಸ್ ಸಿಗ್ತಿತ್ತು ಹಂಚು. ಹಾ, ಹಾ, ಇಲ್ಲೂ ಸೇಲ್ ಆಗೋದು. ಹಾ, ಆಮೇಲೆ ಗೌರ್ಮೆಂಟ್ ಸಪ್ಲೈನೂ ಮಾಡ್ತಿದ್ವಿ. ಹಾ. ಬಿ ಡಿ ಒ ಆಫೀಸಿಗೆ ಕೊಡ್ತಿದ್ವಿ. ಓಕೆ. 5 ಲಕ್ಷ ಹಿಂಗೆಲ್ಲ ಮಾತಾಡ್ಕೊಂಡು ಅದೇನು ತೊಂದರೆ ಇರಲಿಲ್ಲ. ಆಮೇಲೆ ಈ ಲಾರಿ ವ್ಯವಹಾರದಲ್ಲಿ ಏನಾದ್ರೂ ಘಟನೆಗಳು, ದುರ್ಘಟನೆಗಳು ಆದರೆ ಆದದ್ದು, ಬೇಕಾದಷ್ಟು ಹಾಳಾದದ್ದು, ಆಗಿದೆ. ಏನಾದ್ರೂ ನಿಮ್ಗೆ ನಾವು ಇಂಟ್ರೆಸ್ಟಿಂಗ್? ಬರ್ದ ಒಂದ್ಸರಿ 2 ಸರಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದ್ರೆ ಏನು ತೊಂದರೆ ಆಗಲಿಲ್ಲ. ಏನು ಮತ್ತೆ ನನಗೆ ಗಾಯ ಆಗಿ ಏನೂ ಆಗಲಿಲ್ಲ. ಆಕ್ಸಿಡೆಂಟ್ ಗಾಡಿ ಅಂದ್ರೆ ಹಾ? ಹೇಗೆ? ಆಕ್ಸಿಡೆಂಟ್ ಅಂದ್ರೆ ಎದುರು ಏನಾದ್ರು ಇಲ್ಲ ತಾಗಿದ್ದಾ ಇಲ್ಲ, ಅಥವಾ? ಲಾರಿ ಟ್ರಬಲ್ ಆಗಿ ಘಾಟಿ ಒಳಗೆ ಗೇರ್ಸಪ್ಪ ಘಾಟಿ ಒಳಗೆ ಒಂದ್ಸರಿ ಲಾರಿ ಪಲ್ಟಿ ಆಯ್ತು. ಓಹೋ. ಏನು ಒಂಚೂರು ಗಾಯ ಆಗಲಿಲ್ಲ. ನೀವು ಇದ್ರ ಅದ್ರಲ್ಲಿ? ನಾನು ಇದ್ದೆ, ನಾನು ಓಹೋ. ಡ್ರೈವರ್ ಇಬ್ಬರೇ ಇದ್ವಿ. ಅವನಿಗೂ ಏನಾಗಲಿಲ್ಲ. ಓಹೋ. ಆಮೇಲೆ ಇಲ್ಲಿ ಸ್ವರ್ಬದಾಗೆ ನಮ್ಮ ಮನೆಯಿಂದ ಮುಂದೆ ಹೋಗ್ಬೇಕಾದ್ರೆ ಬಿತ್ತು, ಓಹೋ. ಟರ್ನ್ ಆಗ್ಬೇಕಾರೆ. ಓಹೋ. ಆದರೂ ಅವತ್ತು ಡ್ರೈವರಿಗೆ ಆಗಲಿಲ್ಲ, ಏನಾಗಲಿಲ್ಲ, ಏನಾಗಿಲ್ಲ. ಹಾ. ಯಾರಿಗೂ ಏನಾಗಲಿಲ್ಲ. ಹಾಗಿದ್ರೆ ಏನೇ ಸೋಲು ಆದ್ರೂ ಕೂಡ ನಿಮ್ಗೆ ಒಂದು ದೇವರ ದಯೆ ಇತ್ತು ಅಂತ ಹೇಳಿ ಅದ್ರಲ್ಲಿ ಹಾ? ಗೊತ್ತಾಗ್ತದೆ. ದೇವರ ದಯೆ ಇತ್ತು ಹೌದು, ಅಂತ ಹೇಳಿ ದೇವರ ಅದ್ರಲ್ಲಿ ದಯೆನೇ. ಒಂದು ಗೊತ್ತಾಗ್ತದೆ. ಹಾಂ, ದೇವ್ರದೇ. ಹಾ, ಹಾ, ಹಾ. ಆಮೇಲೆ ನೀವು ಡ್ರೈವಿಂಗ್ ಮಾಡ್ತಿದ್ರ ಲಾರಿ? ಮಾಡ್ತಿದ್ದೆ, ಇದಿದ್ದ ಮಾಡ್ತಿದ್ದೆ, ಯಾವುದು 70ರೊಳಗೆ. ಹಾ, ಅಂದರೆ ನಾನು ಕಂಟಿನ್ಯೂಸ್ ಮಾಡ್ತಿದ್ದಿಲ್ಲ, ಹಾ, ಸುಮ್ಮನೆ ಡ್ರೈವರ್ ಜೊತೆ ಯಾವಾಗಾರು ಮಾಡ್ತಿದ್ದೆ. ಆಮೇಲೆ ಅನ್ಲೋಡ್ ಮಾಡಿ ಬರ್ತಿದ್ದೆ. ಹಾ, ಹಾ, ಹಾ. ಅಲ್ಲಿ ಹಂಚು ಬಂದದ್ದು ಹೌದು. ಹತ್ತಿರ 4-5 ಕಿಲೋಮೀಟರ್ ಇದ್ದರೆ ಮಾಡಿ ಬರ್ತಿದ್ದೆ ಹೌದಾ? ಅಷ್ಟೇ. ಹಾ, ಹಾ, ಹೆಚ್ಚು ಡ್ರೈವಿಂಗ್ ಮಾಡಿಲ್ಲ. ಹಾ, ಹಾ. ಕಡೆಗೆಲ್ಲ ಡ್ರೈವಿಂಗ್ ಮುಟ್ಲೇ ಇಲ್ಲ ನಾನು ಲಾರಿನ. ಹೌದಾ? ಹಾ, ಹಾ, ಹಾ. ಯಾವಾಗೂ ಮಾಡಲಿಲ್ಲ. ಹಾ, ಹಾ. ನಿಮ್ಮ ಮಕ್ಕಳು ಮಾಡ್ತಿದ್ರ ಡ್ರೈವಿಂಗ್? ಮಾಡ್ತಾರೆ. ಲಾರಿ? ನಮ್ದು ಇನ್ನೊಬ್ಬ ಸಣ್ಣವನು ಫುಲ್ ದಿನಕರ. ಕ್ಯಾಂಟರ್, ಇದು ಸಣ್ಣ ಎಸ್ ಗಾಡಿ ಕಂಟಿನ್ಯೂಸ್ ಸಾಗರಕ್ಕೆ ಒಯ್ದ ಭತ್ತ. ಹೌದಾ? ಹಾ, ಹಾ, ಹಾ. ಹಾ, ಹಾ. ಅವ್ನು ಮಾಡ್ತಿದ್ದ. ಓಕೆ. ನೀವು ಈಗ ಈ ಮಿಲ್ಲಲ್ಲಿ ಭತ್ತ ಹೋಗ್ತದಲ್ಲ, ಮೇಲಿದ್ದು ಸಿಪ್ಪೆ, ಭತ್ತ ಅಂತ ಹೇಳಿದ್ರೆ ಸಿಪ್ಪೆ. ಹಾ. ಸಿಪ್ಪೆ ಹೋದ್ಮೇಲೆ ಅದು ಹೊಟ್ಟು ಏನ್ ಮಾಡ್ತೀರಿ? ಅದೆಲ್ಲ ವ್ಯಾಪಾರ ಆಗ್ತದೆ. ಅದು ಸೇಲ್ ಆಗ್ತದೆ? ಮೊದಲು ಒಂದು ಟೈಮ್ನಾಗೆ ನಾವೇ ದುಡ್ಡು ಕೊಟ್ಟು ಹೊರಗಡೆ ಹಾಕ್ಬೇಕಾಯ್ತು ಅದನ್ನ. ಯಾರು ಒಯ್ತಿದ್ದಿಲ್ಲ? ಒಯ್ತಿದ್ದಿಲ್ಲ. ಕಡೆಗೆ ಲೋಡಿಗೆಲ್ಲ 4,000 5,000 ಆಯ್ತು. ಹಾ. ಈಗೆಲ್ಲ ಒಳ್ಳೆ ರೇಟ್ ಅದು. ಅದು ಒಳ್ಳೆ- ಯಾವ್ದಕ್ಕೆ ಹೋಗ್ತದೆ? ಅದು ಇದಕ್ಕೆ ಒಯ್ತಾರೆ, ಬಾಯ್ಲರಿಗೆ ಉಪಯೋಗಿಸೋಕ್ಕೆ ಒಯ್ಯೋದು. ದೊಡ್ಡ ದೊಡ್ಡ ಬಾಯ್ಲರ್ ಇದು ಮಾಡ್ತಾರೆ, ಹಾ, ಹಾ, ಹಾ. ಮಿಲ್ಗಳು, ದೊಡ್ಡ ಬೇರೆ ಬೇರೆ ಪ್ಲಾಂಟ್ಗಳಿಗೆ ಹಾ, ಹಾ. ಅದಕ್ಕೆ ಒಯ್ತಾರೆ, ಅದನ್ನು ಕಂಟಿನ್ಯೂಸ್ ಒಯ್ತಾರೆ. ಹಾ, ಆಮೇಲೆ ಇಟ್ಟಿಗೆ ಮಾಡಲಿಕ್ಕೆ ಹಾ, ಶಿವಮೊಗ್ಗ ಕಡೆ ಭದ್ರಾವತಿ ಶಿವಮೊಗ್ಗ ಅವ್ರು ಒಯ್ತಾರೆ. ಇಟ್ಟಿಗೆ ಹಾಕ್ತಾರ ಅದನ್ನು? ಇಟ್ಟಿಗೆ ಇದು ಮಾಡಲಿಕ್ಕೆ ಬಿಸಿ ಮಾಡ್ಲಿಕ್ಕೆ, ಬೇಯಿಸ್ಲಿಕ್ಕೆ ಹಾಕ್ತಾರೆ. ಅದೇ ಅಂದ್ರೆ ಇದು ಚೀಪ್ ಆಗ್ತದೆ ಅವರಿಗೆ ಬೇರೆ ಕಟ್ಟಿಗೆಗಿಂತ? ಕಟ್ಟಿಗೆಗಿಂತ ಚೀಪ್ ಆಗ್ತದೆ. ಕಟ್ಟಿಗೆ ಸಿಗೋದು ಕಷ್ಟ ಅಲ್ಲ ಈಗ, ಹಂಗಾಗಿ ಇದೇ ಚೀಪ್ ಆಗ್ತದೆ. ಅದೇನು ಒಯ್ದು ಬಿಡ್ತಾರೆ ಈಗ ತಡ ಎಲ್ಲ ಇಲ್ಲಿ ಅಂದ್ರೆ ನಿಮ್ಗೆ ಜಮೆ ಆಗ್ಲಿಕ್ಕೆ ಬಿಡುದಿಲ್ಲ? ಇಲ್ಲ, ಆಗಲ್ಲ. ಆರಾಮಾಗಿ ಇಟ್ಕೊಂಡು ವಾರಕ್ಕೆ ಒಂದ್ಸರಿ 15 ದಿವಸಕ್ಕೆ ಒಂದ್ಸರಿ ಬಂದು ಒಯ್ದು ಬಿಡ್ತಾರೆ, ವಾರಕ್ಕೂ ಒಂದ್ಸರಿ ಒಯ್ತಾರೆ. ಓಕೆ. ಮತ್ತೆ ನಿಮ್ಗೆ ಟ್ಯಾಕ್ಸೇಷನ್ ಇದ್ದೇನಾದ್ರೂ ಸಮಸ್ಯೆಗಳು ಉಂಟಾ ಇದಕ್ಕೆ? ಯಾವುದಕ್ಕೆ? ಭತ್ತ ರೈಸ್ ಮಿಲ್ಲಿಗೆ ಹಾ. ಟ್ಯಾಕ್ಸೇಷನ್ ಇದ್ದೇನಾದ್ರೂ ಸಮಸ್ಯೆ ಇತ್ತಾ? ಇಲ್ಲ, ಈಗಿಲ್ಲ. ಈಗಿಲ್ಲ, ಮೊದ್ಲಿತ್ತ? ಮೊದಲೆಲ್ಲ ಭಾಳ ಇತ್ತು. ಅಲ್ಲ, ಈಗ GST ಬಂದಿದೆ, ಏನು ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ. ಮೊದ್ಲು 60ನೇ ಇಸ್ವಿ 70ನೇ ಇಸ್ವಿಯಲ್ಲೆಲ್ಲ ಅವಾಗ ಸೇಲ್ ಟ್ಯಾಕ್ಸ್ ಇತ್ತು, RMC ಇತ್ತು, ಭಾಳ ತೊಂದರೆ ಇತ್ತು ಅವಾಗೆಲ್ಲ. ಈಗ ಅದೇನೂ ಇಲ್ಲ. ಈಗ GST ಅದೇ, GST ಭತ್ತಕ್ಕಿಲ್ಲ ಈಗ. ಬಟ್ GST ನಾವು ಅವ್ರಿಗೆ ಲೆಕ್ಕ ಕೊಟ್ರೆ ಸೆ ಆಮೇಲೆ RMC ಅದೇ, ಅದು ರೆಗ್ಯುಲರ್ ಕಟ್ಟಿಬಿಡ್ತು. RMC ಅಂದ್ರೆ APMC ಸೆಸ್, APMC ಸೆಸ್ ಅಂತ ಇರ್ತದಲ್ಲ. ಅಂದ್ರೆ ಅದು ಫುಡ್ಡಿಗೆ ಮಾತ್ರವಾ? ಫುಡ್ ಐಟಮ್ಸಿಗೆ ಮಾತ್ರ? ಫುಡ್ ಎಲ್ಲದಕ್ಕೂ ಇರ್ತದೆ ಅದು. ಫುಡ್ ಐಟಮ್ ಎಲ್ಲದಕ್ಕೂ ಅದು. ಫುಡ್ ಐಟಮಿಗೆ ಇರೋದು ಅದು ಹೆಚ್ಚಿಗೆ. ಅದು ಎಲ್ಲಿ ಕಟ್ಟಲಿಕ್ಕೆ? ಅದು GST ಬೇರೆ, ಇದು ಬೇರೆ? ಇದೇ ಬೇರೆ. ಇದು RMC ಅಂತ ಹೇಳಿ ರೆಗ್ಯುಲೇಟೆಡ್ ಮಾರ್ಕೆಟ್ ಸೆಸ್. ಅದು ಎಷ್ಟಿರ್ತದೆ? ಅದು ಪರ್ಸೆಂಟೇಜ್ ಲೆಕ್ಕನ ಹೇಗೆ? ಮೊದಲೆಲ್ಲ ಭಾಳ ಇತ್ತು, 1.5 ಇತ್ತು. ಮಧ್ಯೆ 1 ವರ್ಷ ತೆಗೆದುಬಿಟ್ರು. ಆಮೇಲೆ ಈಗ ಮತ್ತೆ 60 ಪೈಸಾ ಅದ, ₹1 60 ಪೈಸಾ. ಅದನ್ನು ವೀಕ್ಲಿ ಸ್ಟೇಟ್ಮೆಂಟ್ ಕೊಟ್ಟು ದುಡ್ಡು ಕಟ್ಟಬೇಕು. ಈಗ ಇವತ್ತಿನ ದಿವಸಕ್ಕೆ ಒಂದು ಮಿಲ್ ಮಾಡೋದಾದ್ರೆ, ಈಗ ನಿಮ್ದು ರೈಸ್ ಮಿಲ್ ಇರುವಷ್ಟು ದೊಡ್ಡದು ಮಿಲ್ ಮಾಡೋದಾದ್ರೆ ಎಷ್ಟು
ಇನ್ವೆಸ್ಟ್ಮೆಂಟ್ ಬೇಕು, ಖರ್ಚು ಎಷ್ಟು ಬೇಕು, ಜಾಗ, ಬಿಲ್ಡಿಂಗ್, ಮೆಷಿನರಿ, ಒಂದು ರಫ್ ಒಂದು ಮೀಡಿಯಮ್ ಸೈಜ್, ದೊಡ್ಡ ಅಡ್ವಾನ್ಸ್ಡ್ ಅಲ್ಲ, ಮೀಡಿಯಮ್ ಅಂತೇಳಿ ಅದು. ಮೀಡಿಯಮ್ ಅಂದರೆ ಈಗ ನಾವು ನಮ್ಮ ಮಿಲ್ ಏನದ ಈ ಟೈಪ್ ಮಾಡೋದಾದ್ರೆ ಹಾಂ. ಒಂದು 60 ಲಕ್ಷ ಬೇಕು, 50 ಲಕ್ಷದ ಮೇಲೆ ಬೇಕು. ಸಣ್ಣ 50 ಪ್ರಮಾಣ ಅಂದ್ರೂ 50 ಲಕ್ಷ 50ರಿಂದ 75 ಒಳಗೆ ಬೇಕು. ಬೇಕು. ಆಮೇಲೆ ಹೈ ಅಡ್ವಾನ್ಸ್ಡ್ ಮಿಲ್ ಅಂತ ಹೇಳಿದ್ರೆ ಹೇಗಿರ್ತದೆ, ಅದು ದೊಡ್ಡ ಲೆವೆಲ್ ಇದ್ದೆಲ್ಲ? ಬಹಳ ದೊಡ್ಡದೆಲ್ಲ ಮಾಡಿದ್ದಾರೆ. ಹಾ. ಇತ್ಲಾಗ ನಾ ಏನು ನೋಡಿಲ್ಲ. ಹಾಂ ಹಾಂ ಸುಮಾರು ಬದಿಗೆಲ್ಲ ಹಾಕ್ತಾ ಇದ್ದಾರೆ ಈಗ ಹಾಂ ಹಾಂ ಅದನ್ನೇ. ಹಾಂ. ಜಾಬ್ ವರ್ಕಿಗೆಲ್ಲ ಸುಖ ಆಗಲ್ಲ ಅದು, ಆಗಲ್ಲ. ಯಾಕಂದ್ರೆ ರೇಟ್ ಕಡಿಮೆ ಇರ್ತದೆ. ಹೌದು, ಅದು ಆಮೇಲೆ ಬ್ರ್ಯಾಂಡ್ ಮಾಡೋದಾದ್ರೆ ಆಗ್ತದೆ. ಡೈಲಿ ಅದು 200-300 ಕ್ವಿಂಟಲಾರು 500 ಕ್ವಿಂಟಲ್ ಮೇಲೆ ಹೊಡಿಬೇಕು. ಹಾಂ ಹಾಂ ಹೊಡೆದ್ರೆ ಮಾತ್ರ ವರ್ಕೌಟ್ ಆಗ್ತದೆ. ಭಾಳ ಕಾಸ್ಟ್ಲಿ ಅದ ಈಗ. ಹಾಂ ಹಾಂ ಹಾಂ. ಅದು ಇಲ್ಲೆಲ್ಲ ಹಳ್ಳಿ ಏರಿಯಾದಾಗ ನಡೆಯಲ್ಲ. ನಡೆಯಲ್ಲ. ಓಕೆ. ಅವ್ರು ಸ್ವಂತ ಬಿಸ್ನೆಸ್ ಭಾಳ ದೊಡ್ಡ ಪ್ರಮಾಣ ದಿವಸ 1000 ಕ್ವಿಂಟಲ್ ಹಿಂಗೆಲ್ಲ ಮಾಡೋರು ಹಾಂ ಹಾಂ ಅವ್ರು ಹಾಕ್ತಾರೆಲ್ಲ. ಹಾಂ ಹಾಂ. ಆಮೇಲೆ ನಿಮ್ಮದು ಯೌವನದಿಂದ ಈಗಿನವರೆಗೆ ನಿಮ್ಮದು ದಿನಚರಿ ಹೇಗೆ? ಅಂದರೆ ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಿ, ಆಹಾರ ಹೇಗೆ ತಗೊಳ್ತೀರಿ ನಿಮ್ಮದು? ಯಾಕಂತ ಹೇಳಿದ್ರೆ ನೀವು 87 ವರ್ಷ ಒಳ್ಳೆ ಜೀವನ ನಡೆಸಿದೆ, ಅಂದರೆ ಆರೋಗ್ಯಯುತವಾದಂಥ ಜೀವನ ನಡೆದಿದ್ರಿ. ಇದು ಬಿಡಿ, ವ್ಯವಹಾರದಲ್ಲಿ ಏರುಪೇರು ಆಗ್ತದೆ, ಅದು ಎಲ್ಲ ಇದ್ದದ್ದೇ. ಬಟ್ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಂಡು ಬಂದಿದ್ದೀರಿ. ಅದರದ್ದು ರಹಸ್ಯ ಏನು ನಮಗೆ ಸ್ವಲ್ಪ ಈಗ ಹೇಳಿ. ರಾಶನೇ ಇಲ್ಲ, ಸಿಂಪಲ್. ನಾ ಏನು ಹೆಚ್ಚಿಗೆ ಎಣ್ಣೆ ಪದಾರ್ಥ ಇವೆಲ್ಲ ತಿನ್ನಲ್ಲ. ಹಾಂ, ಕಮ್ಮಿ. ಲಿಮಿಟೆಡ್ ಆಪರೇಷನ್ ಆದ್ಮೇಲಂತೂ ಲಿಮಿಟೆಡ್. ಯಾವುದು ಆಪರೇಷನ್? ಹಾರ್ಟಿದ್ದು ಆಪರೇಷನ್ ಒಂದು ಆಗಿದೆ. ಹಾರ್ಟ್ ಆಪರೇಷನ್ ಆದಮೇಲೆ ಮತ್ತೆ ನಮ್ಮ ಸೊಸೆಂದಿರು ಒಳ್ಳೆ ಚೆನ್ನಾಗಿ ನಡ್ಕೊತಾರೆ. ನಾನು ಕೇಳೇ ಮಾಡ್ತಾರೆ ಅವರು ಅಡುಗೆ. ಹಂಗೆಲ್ಲ ಭಾಳ ಅದು ಹೇಳಿ ಉಪಯೋಗ ಇಲ್ಲ. ಹೌದಪ್ಪ. ನಾವು ಅವರು ಹೊಗಳಿದ ಪ್ರಯೋಜನ ಇಲ್ಲ. ಹೌದು, ಬಟ್ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿ ಇದೆ. ಹಾಂ ಹಾಂ. ಬೆಳಿಗ್ಗೆ ಬೇಗ ಹೇಳ್ತೀರಾ ನೀವು? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿದ್ರಿ? 5 ಗಂಟೆಗೆ ಹೇಳ್ತೇನೆ. ಮೊದಲು 6ಕ್ಕೆ ಹೇಳ್ತಿದ್ದೆ, ಹಾಂ. ಈಗ 5ಕ್ಕೆ ಎದ್ದು ಬಿಡ್ತೇನೆ. 5 ಗಂಟೆಗೆ. ಹಾಂ 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 ಹಾಂ. ಸೊ ರಾತ್ರಿ ಬೇಗ ಮಲಗ್ತೀರಿ? ಹಾಂ, ರಾತ್ರಿ 9 ಗಂಟೆ 10 ಗಂಟೆ ಮಲಗ್ತೇನೆ. ನಿದ್ರೇನು ಸ್ವಲ್ಪ ಬರ್ತದೆ, ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ಓಕೆ. ಮೊದಲೆಲ್ಲ ಎಷ್ಟು ನಿಮ್ಮದು ಮಿಲ್ಲಿದ್ದೆಲ್ಲ ತುಂಬ ಕೆಲಸ ಇರುವಾಗ ಲೇಟ್ ಆಗ್ತಿತ್ತು ರಾತ್ರಿ? ಹಾಂ, ಲೇಟ್ ಆಗ್ತಿತ್ತು. ಅವಾಗ ಮಲಗ್ತಿದ್ದೆ. ಬೆಳಗ್ಗೆ ಹೇಳೋದು 6ಕ್ಕೆ ಹೇಳ್ತಿದ್ದೆ ನಾನು. ಹಾಂ ಹಾಂ. ಯಾವಾಗಾದರೂ. ಓಕೆ. ಮೊದಲಂದ್ರೆ ಲೇಟ್ ಅಂತ ಹೇಳಿದ್ರೆ ಎಷ್ಟು ಲೇಟ್ವರೆಗೆ ಆಗ್ತಿತ್ತು? 12 ಗಂಟೆ? 12 ಗಂಟೆ ಆಗ್ತಿತ್ತು. ಹಾಂ ಹಾಂ ಹಾಂ. ಆಮೇಲೆ ನೈಟ್ ಲಾರಿ ಒಳಗೆ ಹೋಗ್ತಿದ್ದನಲ್ಲ ನಾನು. ಹಾಂ, ಹೌದು. ತುಂಬ ಓಡಾಡ್ತಿದ್ರಿ ನೀವು? ಭಾಳ ಓಡಾಡ್ತಿದ್ದೆ. ಬರ್ತಾ ಮಂಗಳೂರಿಂದ ಬಸ್ಸಿಗೆ ಬಂದ್ಬಿಡ್ತಿದ್ದೆ. ಹಾಂ ಹಾಂ. ನೈಟ್ ಬಸ್ಸಿಗೆ. ಹಾಂ ಹಾಂ ಹಾಂ. ಏನು ಅವಾಗೆಲ್ಲ ತೊಂದರೆ ಇರಲಿಲ್ಲ. ಹ್ಞೂ. ಆದರೆ ಭಾಳ ಕಷ್ಟಪಟ್ಟೆ ಅವಾಗ. ಹೌದಪ್ಪ. ಹೌದು. ಹಗಲು ರಾತ್ರಿ ಓಡಾಡಿದ್ದೀನಿ. ಓಡಾಡಿ. ಹಾಂ ಹಾಂ. ಏನು ತೊಂದರೆ ಆಗಲ್ಲ. ನಾವೆಲ್ಲ ಬಿಸ್ನೆಸ್ ಅಂತೇಳಿ ಎಲ್ಲ ಮಾತಾಡ್ತೇವೆ. ನೀವು 68ನೇ ಇಸ್ವಿಯಿಂದ ಒಂದು ಬಿಸ್ನೆಸ್ ಮ್ಯಾನ್. ನಿಮ್ಮ 20ನೇ ವರ್ಷದಲ್ಲಿಯೇ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಿ. ಸೊ ಈಗಿನ ಯುವ ಜನರಿಗೆ ವ್ಯವಹಾರದ ಬಗ್ಗೆ ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ ಮೆಸೇಜ್ ಅಂತ ಹೇಳಿದರೆ? ಏನೇನು ಜಾಗ್ರತೆ ಮಾಡಬೇಕು, ಎಲ್ಲಿ ಹೇಗೆ ಮಾಡಬೇಕು ಅಂದರೆ ಒಂದು ಸಂಕ್ಷಿಪ್ತವಾಗಿ ಈಗಿನವರೆಲ್ಲ ಮಾಡುವಂಥ ಮಿಸ್ಟೇಕ್ಸ್ ಏನು? ಯಾಕಂದರೆ ನಿಮ್ಮ ಮಕ್ಕಳು ಕೂಡ ಈಗ ಇದನ್ನು ನಡೆಸ್ತಾ ಇದ್ದಾರೆ. ನೀವು ಒಂದು ಲೈವ್ ಆಗಿ ನೋಡಿದ್ದೀರಿ ಈಗಿನ ಯಂಗ್ಸ್ಟರ್ಸ್ ಎಂತೆಂಥ ಮಿಸ್ಟೇಕ್ ಮಾಡ್ತಾರೆ, ಮೊದಲು ಹೇಗೆ ನಡೀತಾ ಇತ್ತು ವ್ಯವಹಾರ. ನೀವು ಈಗ ಸಹ ಇದನ್ನು ನೋಡ್ತಾ ಇದ್ದೀರಿ ನಿಮ್ಮ ಈ ಇಳಿ ವಯಸ್ಸಿನಲ್ಲಿ ಸಹ. ಹಾಗಿರುವಾಗ ನೀವು ಒಂದು ಏನು ಮೆಸೇಜ್ ಕೊಡ್ತೀರಿ? ವ್ಯವಹಾರ ಅಂದರೆ ಏನು? ಈಗ ಹೊಸ್ತು ಮಾಡುವವರು, ಯಾರದೊಂದು ಬಿಸ್ನೆಸ್ ಮಾಡುವವರು ಮಿಲ್ ಹಾಕ್ಬೋದಾ ಹೇಗೆ ಅಂತೇಳಿ? ಈಗ ಸ್ವಲ್ಪ ಕಷ್ಟ ಮಿಲ್ ಮಾಡೋದು. ಆಮೇಲೆ ಅದು ಫೀಲ್ಡಿಗೆ ಇಳಿದ ಮೇಲೆ ತನ್ನಷ್ಟು ತಾನೇ ಗೊತ್ತಾಗ್ತಾ ಹೋಗ್ತದೆ ಅದೇ ಮಾಡಬೇಕು ಅನ್ನೋದು. ಹೌದು, ಅದೇ ಕಲಿಸ್ತದೆ. ಅದೇ ಕಲಿಸ್ತದೆ. ಈಗ ಇವ್ರಿಗೆ ನಮ್ಮ ಜೊತೆಗೆ ಕಲ್ತಿದ್ರು ಅವರು, ಇಬ್ಬರು ಹುಡುಗರು ಕಲ್ತಿದ್ರು, ಹಂಗ ಮುಂದುವರ್ಸಿದ್ರು. ಈಗೇನು ಅವ್ರಿಗೆ ಏನು ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲೇ ಇಲ್ಲ ಅವ್ರಿಗೆ. ಅದೇ ಮತ್ತೆ ರಿಪೇರಿ ಮಾಡೋದು ಎಲ್ಲ ಸಣ್ಣ ಸುಮಾರು 3/4 ಭಾಗ ಅವರೇ ಮಾಡ್ಕೋತಾರೆ. ಹೆವಿ ಇನ್ನಿದ್ರೆ ಯಾರ್ಯಾರು ಕರೆದು ಕೇಳ್ತಾರೆ. ಹೆಚ್ಚಾಗಿ ಮಾಡ್ತಾರೆ ಈಗ. ಯಾವುದು ಏನು ಇದು ಮಾಡಲ್ಲ, ಬೇರೆ ಕರೆದು ಮಾಡ್ಬೇಕು ಅಂತ ಏನಿಲ್ಲ, ಎಲ್ಲ ಚೆನ್ನಾಗಿ ಗೊತ್ತದೆ. ಯಾವುದಕ್ಕೂ ನೀವು ಬೇರೆಯವರ ಮೇಲೆ ಅವಲಂಬನೆ ಇಲ್ಲ. ನೀವು ಸ್ವಂತ ಎಲ್ಲ ರಿಪೇರಿ ಮಾಡೋದ್ರಿಂದ ಮಾಡ್ತಾರೆ. ಎಲ್ಲ ನಾಲೆಜ್ ನಿಮ್ಮ ಮಕ್ಕಳಿಗೂ ಇದೆ. ಹಾಗಾಗಿ ನೀವು ಅದರಲ್ಲಿ ಮೇಲೆ ಬಿದ್ದಿದ್ದೀರಿ. ಮೊದಲು ನಾವು ಹಲ್ಲರ್ ಹಾಕಿದಾಗೂ ನಾನೇ ಸ್ವಂತ ಮಾಡ್ತಿದ್ದೆ. ಅದ್ರ ರಿಪೇರಿ ಅದೇನು ಭಾಳ ಇರಲಿಲ್ಲ. ಈಗೆಲ್ಲ ಸ್ವಲ್ಪ ಚೇಂಜ್ ಅದೇ. ಅದ್ರ ತಕ್ಕ ಇವರು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಮೆಚ್ಯೂರ್ಡ್ ಒಂದು ಬಿಸ್ನೆಸ್ ಮ್ಯಾನ್ ಒಬ್ಬರದ್ದು ಒಂದು ಸಂದರ್ಶನವನ್ನು ಕೇಳಿದ್ವಿ ಇವತ್ತು. ನಾವೆಲ್ಲ ಈಗ ಬಿಸ್ನೆಸ್ ಹೇಳ್ತೇವೆ, ಅವರು 68ನೇ ಇಸ್ವಿಯಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಆಗಲೇ ಲಾರಿ ತಗೊಂಡಿದ್ದಾರೆ. 28,000 ರೂಪಾಯಿ ಇತ್ತು ಲಾರಿಗೆ, ಇವತ್ತು 8 ಲಕ್ಷ 10 ಲಕ್ಷ ಲಾರಿಗೆ. ಈಗ 12 ಲಕ್ಷ ಆಗಿದೆ ಈಗ ಸದ್ಯಕ್ಕೆ. ಸೊ ಇಷ್ಟು ದೊಡ್ಡ ಗ್ಯಾಪ್ ಆಗಿದೆ. ಅದು ಅಲ್ಲದೆ ಅವರು ಒಂದು ಹೇಗೆ ಅಂತ ಹೇಳಿದರೆ, ಅವರಿಗೆ ಒಂದು ಮೆಸೇಜ್ ಕೊಟ್ಟದ್ದು ಏನು ಅಂತ ಹೇಳಿದರೆ, ಅದರದ್ದು ಪೂರ್ಣ ಅರ್ಥ ಏನು ಅಂತ ಹೇಳಿದರೆ, ಎಲ್ಲವೂ ನಮಗೆ ಆ ವ್ಯವಹಾರದ ಎದಿಂದ ಝಡ್ವರೆಗೆ ಎಲ್ಲ ನಮಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಮಾತ್ರ ನಮಗೆ ಆ ವ್ಯವಹಾರ ತಾಗ್ತದೆ.
ಒಂದು ಎರಡನೇದು ಏನು ಅಂತ ಹೇಳಿದರೆ, ನಾವು ಬೇರೆಯವರ ಮೇಲೆ ಅವಲಂಬನೆ ಆದರೆ ಅಲ್ಲಿ ನಮಗೆ ತುಂಬ ಸಮಸ್ಯೆಗಳು ಬರ್ತದೆ ಅಂಥೇಳಿ ಅವರು ಹೇಳುವಂಥ ಒಟ್ಟು ಅಭಿಪ್ರಾಯ. ಅವರು ಇಷ್ಟರವರೆಗೆ ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅವರು ನಡೆದು ಬಂದ ದಾರಿಯನ್ನು ಅವರು ವಿವರಿಸಿದ್ದಾರೆ. ಮತ್ತು ಅದರಲ್ಲಿ ಏನೇನು ಕಷ್ಟಗಳಿತ್ತು, ಅವರ ಯೌವನದಲ್ಲಿ ಹೇಗೆ ಅವರು ಕಷ್ಟಪಟ್ಟಿದ್ದಾರೆ, ಅದರಿಂದ ಹೇಗೆ ಮೇಲೆ ಬಿದ್ದರು, ಮತ್ತು ಏಳು ಮತ್ತು ಬೀಳು ಅನ್ನುವಂಥದ್ದೊಂದು ಸಹಜ ಅಂಥೇಳಿ ಅವ್ರು ಹೇಳ್ತಾರೆ. ಯಾಕಂತೇಳಿದರೆ ಅವರ ಜೀವನದಲ್ಲಿ ಕೂಡ ಒಮ್ಮೆ ಆ್ಯಕ್ಚುಲಿ ಒಂದೇ ಬಿಸ್ನೆಸ್, ಆ ಒಂದೇ ಬಿಸ್ನೆಸ್ನಲ್ಲಿ ಮೇಲು ಕೀಳು ಏಳು ಬೀಳುಗಳು ಎಲ್ಲ ಬಂದಿದ್ದವು. ಸೊ ಅದನ್ನು ಕೂಡ ಅವರು ಎದುರಿಸಿ ಇವತ್ತು ಯಶಸ್ವಿಯಾಗಿದ್ದಾರೆ. ಇವತ್ತು ಆರಾಮದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಇವರ ಮಕ್ಕಳು ಕೂಡ ಅದನ್ನೇ ಅವರು ಮುಂದುವರಿಸ್ತಾ ಇದ್ದಾರೆ. ಸೊ ಹೀಗೆ ಅವರು ನಮಗೆ ಎಲ್ಲ ವೀಕ್ಷಕರಿಗೆ ನಮ್ಮ ಒಂದು ಎಲ್ಲ ಏನು ಸಂಶಯಗಳಿಗೆ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ಜೀವನ ಕೂಡ ಅವರದ್ದು ಒಳ್ಳೆ ರೀತಿಯಲ್ಲಿ ನಡೆಯಲಿ, ಅವರು ಸುಖಮಯವಾದ ಜೀವನ ಮತ್ತು ಆರೋಗ್ಯವಂತ ಜೀವನವನ್ನು ಅವರು ಮುಂದೆ ಕೂಡ ನಡೆಸಲಿ, ಅವರ ವಿಶ್ರಾಂತ ಜೀವನ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ನಾವು ಅವರಿಗೆ ಒಂದು ಕೃತಜ್ಞತೆಗಳನ್ನು ಹೇಳ್ತೇವೆ. ನಿಮಗೆ ಕೂಡ ತುಂಬ ತುಂಬ ಧನ್ಯವಾದ ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದ್ದಕ್ಕೆ. ಹಾಗೆ ನಮ್ಮ ಸುದ್ದಿ ಸುವಿಧ ವೆಬ್ಸೈಟ್ ಕೂಡ ಇದೆ. ಈ ವೆಬ್ಸೈಟ್ನಲ್ಲಿ ನಾವು ಎಲ್ಲ ನಮ್ಮ ಚಿತ್ಪಾವನ ಬಾಂಧವರಿಗೆ ಸಂಬಂಧಪಟ್ಟಂಥ ನ್ಯೂಸ್ಗಳನ್ನು ಮತ್ತು ಎಲ್ಲ ಇವೆಂಟ್ಗಳನ್ನು ನಾವು ಹಾಕ್ತಾ ಇರ್ತೇವೆ. ಅದನ್ನು ಕೂಡ ನೀವು ವೀಕ್ಷಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಇರಲಿ, ನಿಮ್ಮ ಸಂಬಂಧಿಕರಿರಲಿ, ಎಲ್ಲಿಯಾದರೂ ಒಂದು ಒಳ್ಳೆ ಶುಭ ವಿವಾಹ ಇರಲಿ, ಶುಭ ಸಮಾರಂಭಗಳಿರಲಿ, ಯಾವುದೇ ಒಂದು ಸಭೆ ಸಮಾರಂಭ ಆದರೆ ಅದರದ್ದು ಕೂಡ ಒಂದು ಶುಭ ಕೋರುವಂಥ ಒಂದು ವಿಷಯಗಳನ್ನು ಅಥವಾ ಶುಭಾಶಯಗಳನ್ನು ನಮ್ಮ ಸುದ್ದಿ ಸುವಿಧ ವೆಬ್ಸೈಟ್ನಲ್ಲಿ ಕೊಡ್ಬೋದು. ಅದನ್ನು ಕೂಡ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಕೂಡ ಒಂದು ಎನ್ಕರೇಜ್ಮೆಂಟ್ ಕೊಟ್ಟ ಹಾಗೆ ಆಗ್ತದೆ, ನಮಗೆ ಸಪೋರ್ಟ್ ಮಾಡಿದ ಹಾಗೆ ಆಗ್ತದೆ. ಸೊ ಈ ವೆಬ್ಸೈಟನ್ನು ಕೂಡ ನೀವು ವೀಕ್ಷಿಸಿ ಅಂತ ಹೇಳಿ, ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಇದನ್ನು ನಿಮ್ಮ ಎಲ್ಲರಿಗೆ ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.